ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ತುಂಬ ಜನ ಕೇಳ್ತಿದ್ರು, ಇವತ್ತು ತುಂಬ ಜನ ಹೇಳ್ತಿದ್ರು ಮುಂದಕ್ಕೆ ಹೊರಟೋಗ್ಬಿಟ್ಟಿದ್ದಾರೆ ಎಪಿಸೋಡ್ ಅಂತ. ನಾನು ಮುಂದಕ್ಕೆ ಹೋಗೋದಕ್ಕಿಂತ ಈ ಒಂದು ಸುವರ್ಣ ಚಾನೆಲ್ ಏನಿದೆ ಅವರು 2 ದಿನ ಕನಸನ್ನ ಎಕ್ಸ್ಟೆಂಡ್ ಮಾಡಿದ್ರು. ಮತ್ತೆ ಇನ್ನೊಂದು ದಿನ ಬಂದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ ಅಂತ ಭಾನುವಾರದ ಎಪಿಸೋಡ್ನ ಅವರು ಅಪ್ಲೋಡ್ ಮಾಡಿಲ್ಲ. ಸೊ ಅದನ್ನ ಸೋಮವಾರಕ್ಕೆ ಹಾಕಿದ್ರು. ಸೊ ಅದರಿಂದ 3 ದಿನ ಎಕ್ಸ್ಟೆಂಡ್ ಆಗಿರೋದ್ರಿಂದ ನನ್ನ ಈ ಒಂದು ಸೀರಿಯಲ್ ಏನಿದೆ ಅದು 3 ದಿನ ಮುಂದಕ್ಕೆ ಹೋಗಿದೆ. ಸೊ ಯಾರೆಲ್ಲ ಹಿಂದಿನ ಒಂದು ಸಂಚಿಕೆನ ನೋಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ಹಿಂದಿನ ಎಪಿಸೋಡ್ಗಳನ್ನ ಚೆಕ್ ಮಾಡಿ. ನನ್ನ ವ್ಲಾಗ್ನಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾ ಸೀರೀಸ್ಗಳು ನಿಮಗೆ ಸಿಗುತ್ತೆ. ಮತ್ತೆ ಇವತ್ತಿನ ಒಂದು ಸೀರಿಯಲ್ದು ಇಮೇಜ್ನ ತಗೊಂಡು ನಾನು ಗುರುವಾರದ ಸಂಚಿಕೆಯನ್ನ ಇವತ್ತು ಹೇಳ್ತಾ ಇದ್ದೀನಿ. ನಿಮ್ಗೆ ಮಂಗಳವಾರ ಬುಧವಾರದ ಸಂಚಿಕೆ ಬೇಕು ಅಂತ ಅಂದ್ರೆ ನನ್ನ ಚಾನೆಲ್ನಲ್ಲಿ ಇರುತ್ತೆ, ಚೆಕ್ ಮಾಡಿ. ಸರಿನಾ? ಸರಿ, ಬನ್ನಿ ಸಂಚಿಕೆನ ಶುರು ಮಾಡೋಣ. ಸಂಚಿಕೆಯ ಶುರುವಿನಲ್ಲಿ ಅವ್ರ ಮದ್ವೆ ಆಗಿದ್ದ ದಿವಸ ಹೋಗಿ ನಾವು ಬಿಲ್ಡಪ್ ತಗೊಳಕ್ ಹೋಗಿದ್ದು ಅದೆಲ್ಲ ಬೇಡದೇ ಇರೋದು ಅನ್ಸುತ್ತೆ ಕಣೋ ಸುಬ್ಬಾ ಅಂತ ಮಂಜ ಹೇಳಿದಾಗ, ಅದೆಲ್ಲ ನಮ್ಮ ಅಕ್ಕನಿಗೋಸ್ಕರನೇ ಅಲ್ವೇ ನಾವು ಮಾಡಿದ್ದು ಅಂತ ಕಾಗೆ ಸುಬ್ಬ ಹೇಳ್ತಾನೆ. ಇಲ್ಲ ಸುಬ್ಬಾ, ನಾನ್ ಬರೀ ಅಕ್ಕನಿಗೋಸ್ಕರ ಅಂತ ಮಾಡಿಲ್ವಲ್ಲ, ಅವ್ರ ಮೇಲಿರೋ ಕೋಪಕ್ಕೂ ನಾನು ಆ ರೀತಿ ಮಾಡಿದ್ದು. ಆದ್ರೆ ಇನ್ಮೇಲೆ ಅದೆಲ್ಲ ಬೇಡ. ಅವ್ರ ವಿಷಯದಲ್ಲಿ ಇನ್ಮೇಲೆ ನಾವು ತಲೆ ಹಾಕದ್ ಬೇಡ. ಅವ್ರ ಅಮ್ಮನ ದುಡ್ಡನ್ನ ನಾನೇ ಕದ್ದಿದ್ದು ಅಂತ ಅವ್ರ ಇದುವರೆಗೂ ಮನೇಲಿ ಹೇಳಿಲ್ಲ ಅಲ್ವಾ. ಅಕ್ಕ ಭಾವನ್ ಬಗ್ಗೆ ಇನ್ಮೇಲೆ ಯೋಚನೆ ಮಾಡೋದು ಬೇಡ. ಇನ್ಮೇಲೆ ನೀನು ಅಷ್ಟೇ ಭಾವನ್ ಜೊತೆ ಹೋಗಿ ಜಗಳ ಮಾಡ್ಬೇಡ ಅಂತ ಮಂಜ ಹೇಳಿದಾಗ, ನಾವ್ಯಾಕೋ ಯಾರ್ಯಾರ ಸುದ್ದಿಗೋ ಹೋಗೋಣ, ಆ ಸೂರ್ಯ ನಿನ್ ಕೈ ಮುರಿದ್ ಹಾಕ್ದ, ಅದಕ್ಕೆ ನನಗೆ ಅವನ ಮೇಲೆ ಕೋಪ ಬಂತು. ಸರಿ ಬಿಡು, ನೀನೇ ಹೇಳಾಯ್ತಲ್ವಾ, ಇನ್ಮೇಲೆ ಅವ್ರ ಸುದ್ದಿಗೆ ಹೋಗೋದೇ ಬೇಡ. ಅವ್ರ ಜೀವನ ಅವ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು, ನಾನ್ ಇನ್ಮೇಲೆ ಅದ್ರಲ್ಲಿ ತಲೆ ಹಾಕೋದಿಲ್ಲ ಅಂತ ಕಾಗೆ ಸುಬ್ಬ ಹೇಳಿದಾಗ, ಸರಿ ಸುಬ್ಬ, ನನ್ಗೆ ಕಾಲೇಜಿಗೆ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ ಅಂತ ಮಂಜ ಹೇಳ್ತಾನೆ. ಸರಿ ಆಯ್ತು, ಹೋಗ್ಬಾ ಅಂತ ಸುಬ್ಬ ಹೇಳ್ತಾನೆ. ಮಂಜ ಆ ಕಡೆ ಹೋಗ್ತಿದ್ದಂಗೆ ಸುಬ್ಬ ಕೋಪ ಮಾಡ್ಕೊಳ್ತಾನೆ. ಆಗ ಚೇಲ ಕೇಳ್ತಾನೆ, ಏನಣ್ಣ ಇವನು ಈ ರೀತಿ ಮಾತಾಡ್ಬಿಟ್ಟ? ಏನೋ ಅವ್ರ ಅಕ್ಕನ ಲೈಫಲ್ಲಿ ನೀವೇ ತೊಂದ್ರೆ ತಂದಿಕ್ಕ ತರ ಮಾತಾಡ್ತಿದ್ದಾನೆ ಅಂತ ಸುಬ್ಬನ ಚೇಲ ಹೇಳಿದಾಗ, ನನಗೂ ಅದೇ ಕಣೋ ಉರಿತಾ ಇರೋದು. ಇವನನ್ನ ಇಟ್ಕೊಂಡು ಆ ಸೂರ್ಯ ಮೀನನ್ ಮಧ್ಯೆ ಜಗಳ ತಂದಿಟ್ಟು ಅವ್ರಿಬ್ರನ್ನ ಬೇರೆ ಮಾಡೋಣ ಅಂತ ಅನ್ಕೊಂಡ್ರೆ ಈಗ ಇವನೇ ಈ ರೀತಿ ಮಾತಾಡ್ತಿದ್ದಾನೆ. ಸೂರ್ಯನ್ ಮೇಲಿರೋ ಕೋಪ ಇವನು ಹೊರಟೋಗ್ಬಿಟ್ರೆ ಭಾವ ಬಾಮೈದ ಇಬ್ರು ಒಂದಾಗ್ಬಿಡ್ತಾರೆ, ಅದು ನಮ್ಗೆ ಒಳ್ಳೇದಲ್ಲ ಅಂತ ಸುಬ್ಬ ಹೇಳಿದಾಗ, ಮತ್ತೇನಣ್ಣ ಮಾಡೋದಿವಾಗ ಅಂತ ಸುಬ್ಬನ್ ಚೇಲ ಕೇಳ್ತಾನೆ. ತಕ್ಷಣ ಏನು ಮಾಡೋದಕ್ಕಾಗೋದಿಲ್ಲ, ಅಕ್ಕನ ಮೇಲ್ ಪ್ರೀತಿಯಿಂದ ಈ ರೀತಿ ಮಾತಾಡ್ ಹೋಗ್ತಿದ್ದಾನೆ, ಸ್ವಲ್ಪ ದಿನ ಬಿಟ್ಟು ಆಮೇಲೆ ಹಿಡ್ಕೊಳ್ಳೋಣ ಅಂತ ಸುಬ್ಬ ಹೇಳ್ತಾನೆ. ಈ ಕಡೆ ಬೆಳಗ್ಗೆನೆ ಮನೋಜ ಮತ್ತೆ ರೋಹಿಣಿ ಇಬ್ರು ಅಂಗಡಿಗೆ ಬರ್ತಾರೆ. ಅಷ್ಟರಲ್ಲಿ ಮನೋಜ, ಅಯ್ಯೋ ರೋಹಿಣಿ, ನನ್ಗಿವಾಗ ಜ್ಞಾಪಕಕ್ಕೆ ಬಂತು, ನಾನು ಡೀಲರ್ನ ಹೋಗಿ ನೋಡ್ಕೊಂಡ್ ಬರ್ತೀನಿ, ಅಲ್ಲಿವರೆಗೂ ನೋಡ್ಕೋ ಅಂತ ಮನೋಜ ಹೇಳಿದಾಗ, ಸರಿ ಆಯ್ತು, ನನಗೂ ಪಾರ್ಲರ್ಗೆ ಹೋಗ್ಬೇಕು, ಟೈಮ್ ಆಗುತ್ತೆ, ಬೇಗ ಬನ್ನಿ ಅಂತ ರೋಹಿಣಿ ಹೇಳ್ತಾಳೆ. ಸರಿ ಅಂತ ಮನೋಜ ಅಲ್ಲಿಂದ ಹೊರಡ್ತಾನೆ. ರೋಹಿಣಿ ಒಳಗಡೆ ಹೋಗ್ತಿದ್ದಂಗೆ ಅಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹೇಳ್ತಾಳೆ, ಮೇಡಮ್ ನಿಮ್ಮನ್ನ ನೋಡೋದಿಕ್ಕೆ ಒಬ್ರು ಬಂದು ವೇಟ್ ಮಾಡ್ತಿದ್ದಾರೆ ಅಂತ. ಯಾರು ಅಂತ ರೋಹಿಣಿ ಕೇಳಿದಾಗ, ಗೊತ್ತಿಲ್ಲ ಮೇಡಮ್ ಯಾರು ಅಂತ, ನಿಮ್ ಹೆಸರು ಕೇಳಿದ್ರು, ತುಂಬಾ ಪ್ರಾಡಕ್ಟ್ಗಳನ್ನ ನೋಡಿದ್ರು, ನನ್ಗೇನು ಅವ್ರು ಎಲ್ಲಾ ಪ್ರಾಡಕ್ಟ್ಗಳನ್ನ ತಗೊಳ್ತಾರೆ ಅನ್ಸುತ್ತೆ ಅಂತ ಆ ಹುಡುಗಿ ಹೇಳಿದಾಗ, ಹೌದಾ, ಸರಿ ಅವ್ರು ಎಲ್ಲಿದ್ದಾರೆ ಅಂತ ರೋಹಿಣಿ ಕೇಳ್ತಾಳೆ. ಮೇಡಮ್ ಅಲ್ಲಿ ಫ್ರಿಡ್ಜ್ ನೋಡ್ತಿದ್ರು, ನೋಡಿ ಅಂತ ಆ ಹುಡುಗಿ ಹೇಳಿದಾಗ, ಸರಿ ನಾನು ಅಲ್ಲಿ ನೋಡ್ತೀನಿ, ನೀವು ಕಸ್ಟಮರ್ಗಳನ್ನ ಅಟೆಂಡ್ ಮಾಡಿ ಅಂತ ರೋಹಿಣಿ ಹೇಳಿ ಅಲ್ಲಿಗೆ ಹೋಗ್ತಾಳೆ. ಎಕ್ಸ್ಕ್ಯೂಸ್ ಮಿ ಸರ್ ಅಂತ ರೋಹಿಣಿ ಹೇಳಿದಾಗ ಅಲ್ಲಿ ದಿನೇಶ ಹಿಂದೆಗಡೆ ತಿರುಗಿ ನೋಡ್ತಾನೆ. ದಿನೇಶ್ ನೋಡಿ ರೋಹಿಣಿಗೆ ಕೋಪ ಬರುತ್ತೆ. ಕಂಗ್ರ್ಯಾಚುಲೇಷನ್ ರೋಹಿಣಿ, ಇಷ್ಟು ದೊಡ್ಡ ಅಂಗಡಿ ಓಪನ್ ಮಾಡಿದ್ಯಾ, ನೀನ್ ಬೆಳೆಯೋದನ್ನ ನೋಡಿ ನನಗೆ ತುಂಬಾ ಖುಷಿ ಆಗ್ತಿದೆ ಅಂತ ದಿನೇಶ ಹೇಳಿದಾಗ, ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ ರೋಹಿಣಿ ಕೇಳ್ತಾಳೆ. ಇನ್ನೆಂತಕ್ ಬರ್ತಾರೆ, ನಿನ್ಗೆ ಕಂಗ್ರ್ಯಾಚುಲೇಷನ್ ಹೇಳೋದಿಕ್ಕೆ, ತಗೋ ಹೂವಾನ ಅಂತ ದಿನೇಶ ಬೊಕ್ಕೆ ಕೊಡ್ಬೇಕಾದ್ರೆ ರೋಹಿಣಿ ಅದನ್ನ ತಗೊಳೋದಿಲ್ಲ, ಕೋಪ ಮಾಡ್ಕೊಳ್ತಾಳೆ. ಆಗ ದಿನೇಶ, ನಿನ್ ಸ್ಟಾಫ್ಗಳೆಲ್ಲ ನೋಡ್ತಿದಾರೆ, ತಗೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಅನುಮಾನ ಬರೋದಿಲ್ವಾ ಅಂತ ಹೇಳಿದಾಗ ಅದನ್ನ ರೋಹಿಣಿ ತಗೋತಾಳೆ. ಮೊದ್ಲು ಇಲ್ಲಿಂದ ತೊಲ್ಗು, ಅಷ್ಟ್ರಲ್ಲಿ ಮನೋಜ್ ಅವ್ರು ಬಂದ್ಬಿಡ್ತಾರೆ ಅಂತ ರೋಹಿಣಿ ಹೇಳ್ತಾಳೆ. ಒಳ್ಳೇದೇ ಆಯ್ತಲ್ಲ, ಇದ್ದು ನೋಡ್ಕೊಂಡ್ ಹೋಗ್ತೀನಿ ಬಿಡು ಅಂತ ದಿನೇಶ ಹೇಳಿದಾಗ, ಯಾಕೆ ಈ ರೀತಿ ನನ್ನನ್ನ ಟಾರ್ಚರ್ ಮಾಡ್ತಿದ್ಯಾ ಅಂತ ರೋಹಿಣಿ ಕೇಳ್ತಾಳೆ. ನೀನೇನು ಕಣಮ್ಮ ನನ್ನನ್ನ ಯಾಮಾರಿಸ್ತಿರೋದು ಅಂತ ದಿನೇಶ ಹೇಳ್ತಾನೆ. ಆಗ ರೋಹಿಣಿ ತುಂಬಾ ಕೋಪದಿಂದ ನೋಡ್ತಿರ್ತಾಳೆ. ಹಂಗಲ್ಲ, ಬರ್ತಾ ಬರ್ತಾ ನಾನ್ ಕೇಳ್ದಂಗೆ ನೀನ್ ದುಡ್ಡು ಕೊಡ್ತಿದ್ರೆ ಯಾಕೆ ನಾನ್ ಬರ್ತಿದ್ದೆ, ನೀನ್ ಕೊಡ್ತಾನೆ ಇಲ್ವಲ್ಲ ಅಂತ ದಿನೇಶ ಹೇಳಿದಾಗ,
ಏನ್ ಆಟ ಆಡ್ತಿದ್ಯಾ? ನಾನು ಮನೋಜರ್ ಹತ್ರ ಸುಳ್ಳು ಹೇಳಿ ನಿನ್ಗೆ ದುಡ್ಡು ತಗೊಂಡ್ ಬಂದ್ ಕೊಟ್ಟಿದೀನಿ ಅಂತ ರೋಹಿಣಿ ಹೇಳಿದಾಗ, ಕೊಟ್ಟೆ ಇಲ್ಲ ಅಂತ ಹೇಳಿದವ್ರು ಯಾರು? ಆದ್ರೂ ಅದು ಸಾಕಾಗೋದಿಲ್ವಲ್ಲ, ಇನ್ನೂ ಬೇಕಾಗತ್ತೆ ಅಂತ ದಿನೇಶ ಹೇಳಿದಾಗ, ಅದಕ್ ನಾನೇನ್ ಮಾಡಕ್ಕಾಗತ್ತೆ ಅಂತ ರೋಹಿಣಿ ಕೇಳ್ತಾಳೆ. ನನಗೆ ಇನ್ವೆಸ್ಟ್ಮೆಂಟ್ ಕೊಡ್ತಾ ಇರೋದೇ ನೀನೇ ಅಲ್ವಾ ರೋಹಿಣಿ, ಈಗ ಅದಿನ್ನೂ ಸಾಕಾಗ್ತಿಲ್ಲ, ನನ್ಗಿನ್ನೂ ಬೇಕು ಅಂತ ದಿನೇಶ ಹೇಳಿದಾಗ ರೋಹಿಣಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಆಗ ಅಲ್ಲಿಗೆ ಸೇಲ್ಸ್ ಹುಡುಗಿ ಬಂದು, ಮೇಡಮ್ ಜ್ಯೂಸ್ ತಗೊಂಡ್ ಬರ್ಲಾ, ಸರ್ಗೆ ಟೀ ಕಾಫಿ ಏನಾದ್ರೂ ತರ್ಬೇಕಾ ಅಂತ ಹುಡುಗಿ ಕೇಳಿದಾಗ, ಅದೆಲ್ಲ ಏನು ಬೇಕಾಗಿಲ್ಲ, ನೀನ್ ಬೇರೆ ಕೆಲ್ಸ ನೋಡೋಗು ಅಂತ ರೋಹಿಣಿ ಕಳಿಸ್ತಾಳೆ. ಕಲ್ಯಾಣಿ ನಿಂತ್ಕೋ ಅಂತ ದಿನೇಶ ಹೇಳಿದಾಗ, ನೋಡು ನನ್ನ ಹತ್ರ ಇವಾಗ ದುಡ್ಡಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ನೋಡ್ದಾ, ಇವಾಗ ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದ್ಯಾ? ದುಡ್ಡಿಲ್ದೆ ಇಷ್ಟೊಂದು ದೊಡ್ಡ ಅಂಗಡಿನ ತಗೊಂತಿದ್ದ ಅಂತ ದಿನೇಶ ಕೇಳಿದಾಗ, ಎಲ್ಲಾ ದುಡ್ಡನ್ನು ಇದಕ್ಕೆ ಇನ್ವೆಸ್ಟ್ ಮಾಡಿದೀನಿ, ನಿಜವಾಗ್ಲೂ ನನ್ನ ಹತ್ರ ದುಡ್ಡಿಲ್ಲ, ಅರ್ಥ ಮಾಡ್ಕೊ ಅಂತ ರೋಹಿಣಿ ಹೇಳಿದಾಗ, ಸರಿ ನಿನ್ನ ನೋಡಿದ್ರು ಪಾಪ ಅನ್ನಿಸ್ತಿದೆ, ಹಾಗಾದ್ರೆ ದುಡ್ಡು ಬೇಡ, ಐಟಮ್ ತಗೋತೀನಿ ಅಂತ ದಿನೇಶ ಹೇಳಿದಾಗ, ಏನು ಅಂತ ರೋಹಿಣಿ ಹೇಳ್ತಾಳೆ. ನೀನ್ ಪಾರ್ಲರ್ಗ್ ಬಂದ್ರೆ ಅಲ್ಲಿಂದ ಏನು ತಗೊಂಡೋಗೋದಕ್ಕಾಗೋದಿಲ್ಲ, ಇಲ್ಲಿ ಇಷ್ಟೊಂದು ಐಟಮ್ ಇದೆಯಲ್ಲ, ನಾನ್ ಮದ್ವೆ ಆದ್ಮೇಲೆ ಹೇಗೋ ಹೊಸ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ, ಅಲ್ಲಿಗೆ ತುಂಬಾ ಐಟಮ್ಗಳು ಬೇಕಾಗತ್ತಲ್ವಾ, ಸುಮ್ನೆ ದುಡ್ಡು ಕೊಟ್ಟು ಮತ್ತೆ ಯಾಕೆ ಇನ್ನೊಂದ್ಸಲಿ ತಗೊಳ್ಳೋದು ಅಂತ ದಿನೇಶ ಸುತ್ತಲೂ ತಿರುಗಿ ನೋಡ್ತಿರ್ತಾನೆ. ಆಗ ರೋಹಿಣಿ, ಏನ್ ಹಂಗ್ ತಿರುಗಿ ನೋಡ್ತಿದ್ಯಾ ಅಂತ ಕೇಳ್ತಾಳೆ. ಸರಿ, ಒಂದ್ ಕೆಲ್ಸ ಮಾಡು, ಒಳ್ಳೆ ರೇಟಲ್ಲಿ ಒಂದು ಫ್ರಿಜ್ಜು, ವಾಷಿಂಗ್ ಮಿಷಿನ್, ಒಂದ್ AC, ಹಾಗೆ ದೊಡ್ಡ ಸೈಜ್ದು ಟಿವಿ, ಆಮೇಲೆ ಅಂತ ದಿನೇಶ ಹೇಳ್ಬೇಕಾದ್ರೆ, ಏನೋ ಏನೋ ವರದಕ್ಷಿಣೆ ಕೇಳೋ ತರ ಲಿಸ್ಟ್ ಎಲ್ಲ ಹೇಳ್ತಾ ಇದ್ಯಾ ಅಂತ ರೋಹಿಣಿ ಹೇಳಿದಾಗ, ವರದಕ್ಷಿಣೆ ಅಲ್ಲ ರೋಹಿಣಿ, ಉಡುಗೊರೆ, ನನ್ ಮದ್ವೆಗೆ ನಿನ್ನಿಂದ ಸಿಗ್ತಾ ಇರೋ ಉಡುಗೊರೆ ಇದು, ನಿನ್ ಮದ್ವೆ ಲೈಫ್ನ ಹಾಳ್ ಮಾಡದೆ ಇರೋದಿಕ್ಕೆ ನೀನ್ ನನಗ್ ಕೊಡ್ತಾ ಇರೋ ಅಂತ ಗಿಫ್ಟ್ ಇದು ಅಂತ ದಿನೇಶ ಹೇಳಿದಾಗ, ಇದಕ್ಕೆಲ್ಲ ದುಡ್ಡು ಅಂತ ರೋಹಿಣಿ ಕೇಳ್ತಾಳೆ. ಯಾರಾದ್ರೂ ಗಿಫ್ಟ್ ಕೊಡೋದಿಕ್ಕೆ ದುಡ್ಡು ಕೇಳ್ತಾರ ಕಲ್ಯಾಣಿ ಅಂತ ದಿನೇಶ ಹೇಳಿದಾಗ, ನೀನ್ ಹೇಳ್ತಾ ಇರೋ ಲಿಸ್ಟ್ಗೆಲ್ಲ 2-3 ಲಕ್ಷದ ಮೇಲೆ ಆಗತ್ತೆ, ಆಟ ಆಡ್ತಾ ಇದೀಯ ನೀನು, ಮನೋಜ್ ಅವ್ರಿಗೆ ಏನ್ ಉತ್ತರ ಕೊಡ್ಲಿ ನಾನು ಅಂತ ರೋಹಿಣಿ ಹೇಳಿದಾಗ, ಸುಳ್ಳು ಹೇಳೋದಿಕ್ಕೆ ನಿನ್ಗೆ ಹೇಳ್ಕೊಡ್ಬೇಕಾ ಕಲ್ಯಾಣಿ, ನೀನೇನಾದ್ರೂ ಮಾಡ್ಕೊ, ನನ್ಗೆ ಈ ಐಟಮ್ಗಳೆಲ್ಲ ಇವತ್ತೇ ಬೇಕು ಅಂತ ದಿನೇಶ ಹೇಳಿದಾಗ, ನನ್ನಿಂದ ಕೊಡೋದಕ್ಕಾಗೋದಿಲ್ಲ ಅಂತ ರೋಹಿಣಿ ಹೋಗ್ತಾಳೆ. ದಿನೇಶ ರೋಹಿಣಿ ಹಿಂದೆನೆ ಹೋಗಿ, ಸರಿ ಬಿಡು, ನಿನ್ ಗಂಡ ಹೇಗೋ ಬರ್ತಾನಲ್ವಾ, ಅವನತ್ರ ಹೇಳ್ಬೇಕಾಗಿರೋದನ್ನೆಲ್ಲ ಹೇಳಿ ನಾನ್ ತಗೊಳ್ತೀನಿ ಅಂತ ದಿನೇಶ ಹೇಳ್ತಾನೆ. ಪ್ಲೀಸ್ ಅರ್ಥ ಮಾಡ್ಕೊ, ಇವಾಗ ತಾನೇ ನನ್ ಲೈಫನ್ನ ಸ್ಟಾರ್ಟ್ ಮಾಡಿದೀನಿ, ಇವಾಗ ನಿನಗೆ ನನ್ನಿಂದ ಯಾವ್ದು ಫ್ರೀಯಾಗಿ ಸಿಗೋದಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಹಾಗಾದ್ರೆ ನೀನೇ ಅದಕ್ಕೆ ದುಡ್ಡು ಕಟ್ಟಿ ನನಗ್ ತಂದ್ಕೊಡು, ನಾನ್ ಕೇಳಿದ್ದನ್ನೆಲ್ಲ ಕೊಡದೆ ನಾನ್ ಇಲ್ಲಿಂದ ಹೋಗೋದಕ್ಕಾಗೋದಿಲ್ಲ, ನಿನ್ ಗಂಡ ಬರ್ಲಿ ಪರವಾಗಿಲ್ಲ ಅಂತ ದಿನೇಶ ಹೇಳ್ತಾನೆ. ಆಗ ರೋಹಿಣಿ ತುಂಬಾ ಯೋಚನೆ ಮಾಡಿ, ಸರಿ ಓಕೆ ನಾನ್ ಕೊಡ್ತೀನಿ ಅಂತ ಹೇಳ್ತಾಳೆ. ಇದು ಒಳ್ಳೆ ಹುಡುಗಿ ಲಕ್ಷಣ ಅಂತ ದಿನೇಶ ಹೇಳ್ತಾನೆ. ದಿನೇಶ ತನಗ್ ಬೇಕಾಗಿರೋ ಐಟಮ್ಗಳನ್ನೆಲ್ಲ ಗಾಡಿಗೆ ಲೋಡ್ ಮಾಡಿಸಿ, ಸರಿ ಎಲ್ಲದಕ್ಕೂ ವಾರಂಟಿ ಕಾರ್ಡ್ ಇದೆ ಅಲ್ವಾ, ಎಲ್ಲ ಒಳ್ಳೆ ಐಟಮ್ ಕೊಟ್ಟಿದ್ಯಾ ತಾನೆ, ಏನಾದ್ರೂ ತೊಂದ್ರೆ ಇದ್ರೆ ಇಲ್ಲಿಗೆ ತಗೊಂಡ್ ಬರ್ತೀನಿ ಅಂತ ದಿನೇಶ ಹೇಳಿದಾಗ, ಕೈ ಮುಗಿತೀನಿ, ಮೊದ್ಲು ಇಲ್ಲಿಂದ ಹೊರಟೋಗು, ಮನೋಜ್ ಅವ್ರು ಬರೋ ಟೈಮ್ ಆಯ್ತು ಅಂತ ರೋಹಿಣಿ ಹೇಳಿದಾಗ, ನೀನ್ ಭಯನೇ ಕಲ್ಯಾಣಿ, ನನ್ನನ್ನ ಜೀವನ ಮಾಡೋದಕ್ಕೆ ದಾರಿ ತೋರಿಸ್ತಾ ಇರೋದು, ಮದ್ವೆ ಆದ್ಮೇಲೆ ಬಂದು ನಿನ್ನ ಮೀಟ್ ಮಾಡ್ತೀನಿ ಸರಿನಾ, ಬಾಯ್ ಅಂತ ಹೇಳಿ ಅಲ್ಲಿಂದ ದಿನೇಶ ಹೊರಡ್ತಾನೆ. ರೋಹಿಣಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಅಷ್ಟರಲ್ಲಿ ಮನೋಜ ಬರ್ತಾನೆ. ಏನಪ್ಪಾ ಇದು, ಯಾರೋ ಇಷ್ಟೊಂದು ಐಟಮ್ ತಗೊಂಡೋಗ್ತಿದಾರೆ, ಇವತ್ತು ಒಳ್ಳೆ ಸೇಲ್ ಆಗಿದೆ ಅನ್ಸುತ್ತೆ ಅಂತ ಮನೋಜ ಅನ್ಕೊಂಡು ಅಂಗಡಿ ಒಳಗಡೆ ಬರ್ತಾನೆ. ಹೇ ಕೈ ಕೊಡು ಅಂತ ರೋಹಿಣಿ ಕೈ ಹಿಡ್ಕೊಂಡು ಶೇಕ್ ಹ್ಯಾಂಡ್ ಮಾಡ್ತಾನೆ ಮನೋಜ. ಏನಾಯ್ತು ಮನೋಜ್ ಅವ್ರೆ ಅಂತ ರೋಹಿಣಿ ಕೇಳಿದಾಗ, ಆಚೆ ನೋಡಿದ್ನಮ್ಮ, ಒಬ್ಬ ವ್ಯಕ್ತಿ ಎಷ್ಟೊಂದು ಐಟಮ್ ತಗೊಂಡೋಗ್ತಿದ್ದ ಅಂತ ಮನೋಜ ಹೇಳಿದಾಗ, ಹೌದು ಅಂತ ರೋಹಿಣಿ ಹೇಳ್ತಾಳೆ. ನೀನ್ ಬಂದು 1 ಅವರ್ ಅಲ್ಲೇ ಬಿಸ್ನೆಸ್ ಇಷ್ಟೊಂದು ಡೆವಲಪ್ಮೆಂಟ್ ಆಗೋಗಿದೆ, ಇವತ್ತೇ ಪ್ರಾಡಕ್ಟ್ ಬಂದಿರೋದು, ಅಷ್ಟರಲ್ಲೇ ಸೇಲ್ ಆಗೋಯ್ತಾ, ಟಿವಿ, ಫ್ರಿಡ್ಜು, ವಾಷಿಂಗ್ ಮಿಷಿನ್ ಅಂತ ತುಂಬಾ ಐಟಮ್ ತಗೊಂಡಿರ್ಬೇಕಲ್ವಾ ಅಂತ ಖುಷಿಯಿಂದ ಮನೋಜ ಹೋಗಿ ಗಲ್ಲ ಪೆಟ್ಟಿನ ತೆಗೆದು ನೋಡ್ತಾನೆ. ಅದು ಖಾಲಿ ಇರೋದನ್ನ ನೋಡಿ, ಎಲ್ಲಿ ರೋಹಿಣಿ ಕ್ಯಾಶೇ ಇಲ್ಲ ಇದ್ರಲ್ಲಿ, ಓ ಕಾರ್ಡಲ್ಲಿ ಪೇ ಮಾಡಿದ್ರಾ ಅಂತ ಮೊಬೈಲ್ ಚೆಕ್ ಮಾಡ್ತಾನೆ. ನಂಗೆ ಇನ್ನೂ ಮೆಸೇಜೇ ಬರ್ಲಿಲ್ವಲ್ಲ ಅಂತ ಮನೋಜ ಹೇಳಿದಾಗ, ಇಲ್ಲ ಮನೋಜ ಅವರೇ EMI ತಗೊಂಡಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ. EMI ನ? ಏನ್ ರೋಹಿಣಿ ಇದು, ಸ್ವಲ್ಪ ದಿನ
EMIಲಿ ಯಾರಿಗೂ ಕೊಡೋದ್ ಬೇಡ ಅಂತ ಹೇಳಿದ್ದೆ ನೀನೆ, ಮತ್ ಹೆಂಗ್ ಕೊಟ್ಟೆ ನೀನು ಅಂತ ಮನೋಜ ಕೇಳ್ತಾನೆ. ಇಲ್ಲ ಮನೋಜ್ ಅವ್ರೆ, ಅವರು ನನಗ್ ಗೊತ್ತಿರೋರೇನೆ, ನನ್ ಕ್ಲೈಂಟ್ ಅವರು ಅಂತ ರೋಹಿಣಿ ಹೇಳಿದಾಗ, ಅದಕ್ಕೆ ₹1 ಡೌನ್ ಪೇಮೆಂಟ್ ತಗೊಳ್ದೆ ಹಾಗೆ ಕೊಟ್ಟು ಕಳಿಸ್ಬಿಡದ ಅಂತ ಮನೋಜ ಕೇಳ್ತಾನೆ. ಇಲ್ಲ, ನಂಬಿಕೆ ಇರೋಂತ ವ್ಯಕ್ತಿಗಳು ಕರೆಕ್ಟ್ ಆಗಿ ತಿಂಗಳು ಪೇ ಮಾಡ್ಬಿಡ್ತಾರೆ ಅಂತ ರೋಹಿಣಿ ಹೇಳಿದಾಗ, ಏನ್ ರೋಹಿಣಿ ಇದು, ಮತ್ ಹೇಗೆ ನಾನು ಡೀಲರ್ಗೆ ಇದ್ರ ದುಡ್ಡನ್ ಕೊಡೋದಕ್ಕಾಗತ್ತೆ ಅಂತ ಮನೋಜ್ ಕೇಳಿದಾಗ, ನಾನ್ ಮಾತಾಡ್ಕೊಳ್ಳೋಣ ಬಿಡಿ ಮನೋಜ್ ಅವರೇ ಅಂತ ರೋಹಿಣಿ ಹೇಳ್ತಾಳೆ. ಹೇಗ್ ಮಾತಾಡಕ್ಕಾಗತ್ತೆ ರೋಹಿಣಿ, 1 ಐಟಮ್ ಆದ್ರೆ ಪರವಾಗಿಲ್ಲ, 3-4 ಐಟಮ್ ಕೊಟ್ಟಿದ್ಯಾ, ಅವರು ದುಡ್ಡು ಕೊಡ್ತಾರೆ ಅಂತ ಹೇಗ್ ನಂಬೋದಕ್ಕಾಗತ್ತೆ? ಅಂಗಡಿ ಓಪನ್ ಮಾಡಿ ಸ್ವಲ್ಪ ದಿವ್ಸಕ್ಕೆ ಈ ರೀತಿ ಸುಮ್ನೆ ಕೊಡೋದಕ್ಕಾಗತ್ತಾ ಅಂತ ಮನೋಜ ಕೇಳಿದಾಗ, ಈಗೇನ್ ಮನೋಜ್ ಅವ್ರೆ, ನನ್ಗ್ ಗೊತ್ತಿರೋರು ಅಂತ ಹೇಳಿದ್ರೆ ನೀವು ಓವರ್ ಆಗಿ ಕ್ವಶನ್ ಕೇಳ್ತಿದ್ದೀರಾ, ಹಾಗಾದ್ರೆ ಈ ಅಂಗಡಿಲಿ ನನ್ಗೆ ಯಾವ ರೈಟ್ಸು ಇಲ್ವಾ ಅಂತ ರೋಹಿಣಿ ಕೋಪದಿಂದ ಕೇಳಿದಾಗ, ಆ ರೀತಿ ಎಲ್ಲ ಹೇಳಿಲ್ಲ ರೋಹಿಣಿ, ದುಡ್ಡು ಕೊಡ್ದೆ ಅಂತ ಮನೋಜ ಹೇಳ್ಬೇಕಾದ್ರೆ, ಈಗೇನು ನಿಮ್ಗೆ ದುಡ್ಡಿಂದೇ ತಲೆನೋವಾ? ಹಾಗಿದ್ರೆ ನಾನು ಅವ್ರಿಗೆ ಫೋನ್ ಮಾಡಿ ವಾಪಸ್ ಕರಿತೀನಿ, ಐಟಮ್ಗಳನ್ನೆಲ್ಲ ವಾಪಸ್ ಕೊಡೋದಕ್ಕೆ ಹೇಳ್ತೀನಿ. ಯಾಕೆ ಅಂದ್ರೆ ನನ್ ಗಂಡಿಂಗೆ ನಿಮ್ ಮೇಲೆ ನಂಬಿಕೆ ಇಲ್ವಂತೆ, ನಾನು ಅವ್ರ ಹತ್ರ ಸಾರಿ ಕೇಳ್ತೀನಿ, ಸರಿನಾ ಅಂತ ರೋಹಿಣಿ ಕೋಪ ಮಾಡ್ಕೊಳ್ತಾಳೆ. ರೋಹಿಣಿ ಕೋಪದಿಂದ ಫೋನ್ನ ತಗೊಂಡು ಮಾತಾಡೋದಕ್ ಹೋದಾಗ, ಇರು ಅದೆಲ್ಲ ಏನು ಬೇಡ, ನಾನೆಲ್ಲ ಆ ರೀತಿ ಹೇಳ್ದೆ ಹೇಳು, ನೀನೇ ತಾನೇ ಮೊದ್ಲೇ ಹೇಳಿದಿದ್ದು ಇನ್ಸ್ಟಾಲ್ಮೆಂಟ್ ಅಲ್ಲಿ ಯಾವ್ದನ್ನು ಕೊಡೋದ್ ಬೇಡ ಅಂತ, ಅದಕ್ಕೆ ಕೇಳದ್ನಪ್ಪ. ಸರಿ, ನೀನ್ ಕೋಪ ಮಾಡ್ಕೋಬೇಡ, ನಿನಗ್ ಗೊತ್ತಿರೋರೇ ಅಲ್ವಾ, ಹಾಗಿದ್ರೆ ಕರೆಕ್ಟ್ ಆಗೇ ಇರ್ತಾರ ಬಿಡು, ಸರಿ ಬಿಡು ನೋಡ್ಕೊಳ್ಳೋಣ, ನೀನು ಪಾರ್ಲರ್ಗ್ ಹೋಗು ಅಂತ ಮನೋಜ ಹೇಳ್ತಾನೆ. ಕೋಪದಲ್ಲೇ ರೋಹಿಣಿ ನೋಡ್ಕೊಂಡು ಹೊರಟೋಗ್ತಾಳೆ. ಯಪ್ಪ, ಕೇಳಿದಕ್ಕೆ ಯಾಕೆ ಇವಳು ಇಷ್ಟೊಂದು ಕೋಪ ಮಾಡ್ಕೊಂಡ್ಲು ಅಂತ ಮನೋಜ ಹೇಳ್ಕೊಂಡು ಕುತ್ಕೊಳ್ತಾನೆ. ಹಾಗೆ ಈ ಕಡೆ ರೋಹಿಣಿ ಆಚೆಗ್ ಬರ್ತಿದ್ದಂಗೆ ಪೂಜೆಗೆ ಕಾಲ್ ಮಾಡಿ, ನೀನ್ ಎಲ್ಲಿದ್ರು ಪರವಾಗಿಲ್ಲ ಈಗ್ಲೇ ಬಾ ಅಂತ ರೋಹಿಣಿ ಹೇಳ್ತಾಳೆ. ಸರಿ ಅಂತ ಪೂಜೆ ಹೇಳ್ತಾಳೆ. ನಡೆದಿರೋ ವಿಷಯನೆಲ್ಲ ರೋಹಿಣಿ ಪೂಜೆಗೆ ಹೇಳ್ತಾಳೆ. ಏನೇ ಇದು, ಇವನು ಪಾರ್ಲರ್ಗೆ ಆಗಾಗ್ ಬರ್ತಿರ್ತಾನೆ ಅಂದ್ರೆ ಈಗ ಅಂಗಡಿಗೂ ಬಂದು ಈ ಆಷಾಢದ ಆಫರ್ ತರ ಎಲ್ಲ ಐಟಮ್ಗಳನ್ನ ಎತ್ಕೊಂಡೋಗಿದಾನಲ್ಲೇ, ಈಗೇನೇ ಮಾಡೋದು, ಮನೋಜ್ ಅವ್ರಿಗೆ ಹೇಗೆ ದುಡ್ಡನ್ನು ವಾಪಸ್ ಕೊಡ್ತೀಯಾ ಅಂತ ಪೂಜಾ ಕೇಳಿದಾಗ, ಬೇರೆ ಆಪ್ಷನ್ ಇಲ್ಲ ಕಣೆ, ನಾನೇ ಹೇಗಾದ್ರೂ ಮಾಡಿ EMIನ ಕಟ್ಬೇಕು ಅಂತ ರೋಹಿಣಿ ಹೇಳ್ತಾಳೆ. ನೀನ್ ಸಂಪಾದನೆ ಮಾಡಿ ಮನೆಗ್ ಕೊಡ್ತೀಯೋ ಬಿಡ್ತೀಯೋ, ಆದ್ರೆ ಈ ನನ್ ಮಗನಿಗೆ ಮಾತ್ರ ತಿಂಗಳು ಜಾಸ್ತಿನೇ ಕೊಡ್ತಿದ್ಯಾ, ಇವನನ್ ಹಿಂಗೆ ಬಿಟ್ರೆ ಮನೋಜ್ ಅವರು ದೇವಸ್ಥಾನ ಮುಂದೆ ಕುತ್ಕೊಂಡಿದ್ರಲ್ಲ ಹಂಗೆ ನಿನ್ನನ್ನು ಕೂರಿಸ್ಬಿಡ್ತಾನೆ ಅಂತ ಪೂಜಾ ಹೇಳಿದಾಗ, ಅದಕ್ಕೆ ಕಣೆ ಹೇಳ್ತಿರೋದು, ಅವನ್ಗೆ ಈಗ್ಲೇ ಒಂದು ಗತಿ ಕಾಣಿಸ್ಬೇಕು ಅಂತ ರೋಹಿಣಿ ಹೇಳ್ತಾಳೆ. ಅದಕ್ಕೆ ಇವಾಗ ಮಾಡೋ ಕೆಲ್ಸ ಸರಿ ಇರುತ್ತಾ, ಏನಾದ್ರೂ ತೊಂದ್ರೆ ಆದ್ರೆ ಅಂತ ಪೂಜಾ ಕೇಳ್ತಾಳೆ. ಇದಕ್ಕೂ ಮೇಲೆ ನಾವಿವನ್ನ ಏನು ಮಾಡ್ಲಿಲ್ಲ ಅಂತ ಅನ್ಕೋ, ಅವ್ನ್ ಕೊಡೋ ಟಾರ್ಚರು ಇನ್ನು ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ನನ್ನ ಹತ್ರ ದುಡ್ಡು ತಗೊಂಡು ತಿಂಗಳು ಅಂಗಡಿಗೆ ಬಂದು ಏನೇನ್ ಬೇಕು ಎಲ್ಲ ತಗೊಂಡೋಗಿ ಆಚೆ ಬೇಕಾದ್ರೂ ಮಾರ್ಕೊಳ್ತಾನೆ, ಅಂತ ಕೆಲ್ಸ ಮಾಡೋದಕ್ಕೂ ಇವನ್ ಹಿಂದೆ ಮುಂದೆ ನೋಡೋದಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಹಾಗಾದ್ರೆ ಪೊಲೀಸ್ ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಬಿಡಣ್ವಾ ಅಂತ ಪೂಜಾ ಕೇಳ್ತಾಳೆ. ಹೋಗೇ ಲೂಸು ಅಂತ ರೋಹಿಣಿ ಹೇಳಿದಾಗ, ಯಾಕೆ ಹಿಂಗ್ ಬೈತಾ ಇದ್ಯಾ ಅಂತ ಪೂಜಾ ಕೇಳ್ತಾಳೆ. ಆ ರೀತಿ ಪೊಲೀಸ್ ಹತ್ರ ಹೋದ್ರೆ ಮೊದ್ಲು ನನ್ನನ್ನೇ ಕಣೆ ಒಳಗಡೆ ಹಾಕೋದು, ಅವ್ನ್ ಯಾಕೆ ನಿಮ್ಮನ್ನ ಎದುರಿಸ್ತಿದ್ದಾನೆ, ಯಾಕೆ ಏನು ಎತ್ತ ಅಂತ ಬಂದ್ರೆ ನಾನ್ ಯಾಮಾರ್ಸಿದೀನಿ ಅವ್ರನ್ನ ಅಂತ ಇವನೇ ಎಲ್ಲ ಹೇಳ್ಕೊಟ್ಬಿಡ್ತಾನೆ ಕಣೆ, ಆಗ ನಾನೇ ಕಣೆ ಜೈಲಿಗೆ ಹೋಗೋದು ಅಂತ ರೋಹಿಣಿ ಹೇಳ್ತಾಳೆ. ಅದು ನಿಜನೇ ಕಣೆ, ಒಂದ್ ಫ್ಯಾಮಿಲಿನೇ 1 ವರ್ಷದಿಂದ ಯಾಮಾರ್ಸ್ತಿದ್ಯಾ, ಸಿಕ್ಕಾಕೊಂಡ್ರೆ ರುಬ್ಬೋದಂತೂ ಗ್ಯಾರಂಟಿ ಅಂತ ಪೂಜಾ ಹೇಳ್ತಾಳೆ. ಗೊತ್ತಾಯ್ತಲ್ವಾ, ಅದಕ್ಕೆ ಹೇಳ್ತಾ ಇರೋದು, ಅವ್ನ್ ಟಾರ್ಚರ್ನ ತಡ್ಕೊಳಕ್ ಆಗ್ತಿಲ್ಲ, ಅದಕ್ಕಿರೋದು ಇದೊಂದೇ ದಾರಿ ಅಂತ ರೋಹಿಣಿ ಹೇಳಿದಾಗ, ಹಂಗೆಲ್ಲ ಕಣೆ, ಈ ರೌಡಿಗಳ ಹತ್ರ ಹೋಗೋದು, ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಇವೆಲ್ಲ ನಮಗ್ ಬೇಕೇನೆ, ಇದೊಂದೇ ಇನ್ನು ಬಾಕಿ ಇರೋದು ನಾವ್ ಮಾಡಿಲ್ದೇ ಇರೋದು ಅಂತ ಪೂಜಾ ಹೇಳಿದಾಗ, ಒಬ್ಬ ಪೊರ್ಕಿನ ಮಟ್ಟ ಹಾಕ್ಬೇಕು ಅಂದ್ರೆ ಇನ್ನೊಬ್ಬ ರೌಡಿ ಹತ್ರನೇ ಹೋಗ್ಬೇಕು, ಆ ರೌಡಿ ಹತ್ರ ಹೋಗಿ ಹೆಂಗಾದ್ರೂ ಮಾಡಿ ಈ ದಿನೇಶನ್ಗೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಹಾಗಾದ್ರೆ ಅವನ್ ಕತೆ ಮುಗಿಸ್ಬಿಡಣ್ವಾ ಅಂತ ಪೂಜಾ ಹೇಳ್ತಾಳೆ. ಯಾಕೆ ಒಂದೇ ಸಲ ಜೈಲಿಗೆ ಕಳಿಸ್ಬಿಡೋದಿಕ್ಕ, ಅದೆಲ್ಲ ಏನೂ ಇಲ್ಲ, ಸ್ವಲ್ಪ ಭಯ ಬೀಳ್ಸಕ್ ಹೇಳೋಣ ಅಂತ ರೋಹಿಣಿ ಹೇಳಿದಾಗ, ಸರಿ ಹಂಗೆ ಮಾಡೋಣ ಅಂತ ಪೂಜಾ ಹೇಳ್ತಾಳೆ. ಇಬ್ರು ಅಲ್ಲಿಂದ ಹೊರಡ್ತಾರೆ. ಅಲ್ಲಿಂದ ಹೊರಟ ರೋಹಿಣಿ ಮತ್ತೆ ಪೂಜಾ ಇಬ್ರು ಕಾಗೆ ಸುಬ್ಬನ ಹತ್ರ ಬರ್ತಾರೆ. ಬನ್ನಿ ರೋಹಿಣಿ ಅವ್ರೆ, ಬನ್ನಿ ಕುತ್ಕೊಳ್ಳಿ
ಅಂತ ಸುಬ್ಬ ಹೇಳ್ತಾನೆ. ಏನೋ ಮಾತಾಡ್ಬೇಕು ಅಂತ ಕಾಲ್ ಮಾಡಿದ್ರಿ, ನೀವು ಬಡ್ಡಿ ಕಾಸು ಕೊಟ್ಟಾಯ್ತಲ್ವಾ? ನನ್ನ ಹತ್ರ ಇರೋ ಇಷ್ಟು ಜನರಲ್ಲಿ ನಂಬಿಕಸ್ತ ಕಸ್ಟಮರ್ ಅಂದ್ರೆ ಅದ್ ನೀವೊಬ್ರೆ. ನಿಮ್ಮನ್ನ ನಂಬಿ ಎಷ್ಟ್ ಬೇಕಾದ್ರೂ ದುಡ್ಡು ಕೊಡ್ಬೋದು ಅಂತ ಸುಬ್ಬ ಹೇಳ್ಬೇಕಾದ್ರೆ, ಹಾಗಾದ್ರೆ ಇವಳನ್ನ ನಂಬಿ ನನಗ್ ದುಡ್ಡು ಕೊಡ್ತೀರಾ ಅಂತ ಪೂಜಾ ಕೇಳ್ತಾಳೆ. ಸ್ವಲ್ಪ ಸುಮ್ನೆ ಇರೆ ನೀನು ಅಂತ ರೋಹಿಣಿ ಹೇಳ್ತಾಳೆ. ಸುಬ್ಬ ಅವರೇ, ನಾನ್ ನಿಮ್ಮ ಹತ್ರ ಇವಾಗ ದುಡ್ಡಿನ ಬಗ್ಗೆ ಮಾತಾಡೋದಕ್ ಬಂದಿಲ್ಲ, ನೀವು ನನಗೆ ಒಂದ್ ಹೆಲ್ಪ್ ಮಾಡ್ಬೇಕು ಅಂತ ರೋಹಿಣಿ ಹೇಳಿದಾಗ, ಹೆಲ್ಪಾ? ಏನ್ ಹೆಲ್ಪ್ ಮಾಡ್ಬೇಕು ಅಂತ ಸುಬ್ಬ ಕೇಳ್ತಾನೆ. ಒಬ್ಬ ತುಂಬಾ ದಿವಸದಿಂದ ನನ್ಗೆ ಟಾರ್ಚರ್ ಮಾಡ್ತಿದ್ದಾನೆ, ಕೆಲವು ವಿಷಯಗಳನ್ನ ಇಟ್ಕೊಂಡು ನನ್ನನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ, ಅವನನ್ನ ನನ್ ಸುದ್ದಿಗೆ ಬರ್ದೇ ಇರೋ ರೀತಿ ಮಾಡ್ಬೇಕು ಅಂತ ರೋಹಿಣಿ ಹೇಳ್ತಾಳೆ. ನೋಡಿ ರೋಹಿಣಿಯವರೇ, ನಾನು ಬಡ್ಡಿಗೆ ಕಾಸು ಕೊಡೋನು, ನನ್ನ ಹತ್ರ ಎಲ್ಲ ಈ ರೀತಿ ಎಲ್ಲ ಅಂತ ಸುಬ್ಬ ಹೇಳ್ಬೇಕಾದ್ರೆ, ನಿಮ್ ಬಗ್ಗೆ ಆಚೆ ಎಲ್ಲ ತಿಳ್ಕೊಂಡೆ ನಾನ್ ನಿಮ್ ಹತ್ರ ಬಂದಿರೋದು ಅಂತ ರೋಹಿಣಿ ಹೇಳಿದಾಗ, ಬಡ್ಡಿ ಬಿಡೋಕು ಮುಂಚೆನೆ ನೀವು ಪೊಲೀಸ್ ಅವ್ರ ಫೇವ್ರೆಟ್ ಲಿಸ್ಟ್ ಅಲ್ಲಿ ಇದ್ರಂತೆ ಅಂತ ಪೂಜಾ ಕೇಳ್ತಾಳೆ. ಆಗ ಸುಬ್ಬ ಅವನ್ ಚೇಲನ್ನ ಕೇಳ್ತಾನೆ, ಏನೋ ನಾವು ಆಚೆ ಅಷ್ಟೊಂದ್ ಫೇಮಸ್ ಏನೋ ಅಂತ ಸುಬ್ಬ ಹೇಳಿದಾಗ, ಹೌದಣ್ಣ, ನೀನ್ ಹೆಸರು ಹೇಳಿದ್ರೆ ಆಚೆ ಇನ್ನು ಭಯ ಇದೆಯಣ್ಣ ಅಂತ ಸುಬ್ಬನ ಚೇಲ ಹೇಳ್ತಾನೆ. ಸರಿ, ಯಾರ ನಿಮ್ಮನ್ನ ಟಾರ್ಚರ್ ಮಾಡ್ತಿರೋದು ಅಂತ ಸುಬ್ಬ ಕೇಳಿದಾಗ, ರೋಹಿಣಿ ತನ್ನ ಮೊಬೈಲ್ ಅಲ್ಲಿ ದಿನೇಶನ್ ಫೋಟೋನ ತೆಗೆದು ಸುಬ್ಬನ್ ಕೈಗೆ ಕೊಡ್ತಾಳೆ. ಸುಬ್ಬ ಆ ಮೊಬೈಲ್ ನಲ್ಲಿರೋ ಫೋಟೋನ ನೋಡಿದ್ರೆ ಒಳ್ಳೆ IT ಕಂಪ್ನಿ ಕೆಲಸ ಮಾಡೋಂತರ ಕಾಣಿಸ್ತಿದ್ದಾನೆ, ಇವನ ನಿಮಗ್ ಟಾರ್ಚರ್ ಕೊಡ್ತಿರೋದು ಅಂತ ಸುಬ್ಬ ಕೇಳ್ತಾನೆ. ಹೌದು, ನೋಡೋದಿಕ್ಕೆ ಹೈಟೆಕ್ ಪೊರ್ಕಿನೇ ಅವನ್ ಹೆಂಡ್ತಿನೇ ಇವನ್ ಜೊತೆ ಬಾಳೋದಕ್ಕಾಗ್ದಿರೆ ಓಡೋಟೋದ್ಲು ಅಂತ ಪೂಜಾ ಹೇಳ್ತಾಳೆ. ಸ್ವಲ್ಪ ದಿನದಿಂದ ನನ್ನನ್ನ ತುಂಬಾ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ರೋಹಿಣಿ ಹೇಳ್ತಾಳೆ. ಇವನು ನಿಮ್ಗೂ ಏನ್ ಸಂಬಂಧ ಅಂತ ಸುಬ್ಬ ಕೇಳಿದಾಗ, ರೋಹಿಣಿ ಮತ್ತೆ ಪೂಜಾ ಇಬ್ರು ಒಬ್ರನ್ನೊಬ್ರು ಮುಖ ನೋಡ್ಕೊಳ್ತಾರೆ. ಏನೋ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ಹೇಳಿದ್ರಿ, ಯಾವ ವಿಷಯಕ್ಕೆ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ? ಸುಮ್ನೆ ಯಾರು ಬ್ಲಾಕ್ ಮೇಲ್ ಮಾಡೋದಕ್ಕಾಗೋದಿಲ್ಲ. ನಿಮ್ ಬಗ್ಗೆ ಏನೋ ಒಂದ್ ರಹಸ್ಯ ಅವನಿಗೆ ಗೊತ್ತಿದೆ ಅನ್ಸುತ್ತೆ, ಅಂತ ವಿಷಯ ನಿಮ್ ಬಗ್ಗೆ ಅವನಿಗೆ ಏನ್ ಗೊತ್ತಿದೆ ಅಂತ ಸುಬ್ಬ ಕೇಳಿದಾಗ, ಇಷ್ಟೊಂದು ಪ್ರಶ್ನೆಗಳನ್ನ ಕೇಳೋ ಹಾಗಿದ್ರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದೆ, ಇಲ್ಲಿಗ್ ಬರ್ತಿರ್ಲಿಲ್ಲ ಅಂತ ಕೋಪದಿಂದ ಸುಬ್ಬನ್ ಕೈಲಿರೋ ಮೊಬೈಲ್ನ ರೋಹಿಣಿ ಕಿತ್ಕೊಳ್ತಾಳೆ. ಏನ್ರಿ ಇದು, ಈ ಪೊಲೀಸ್ ಅವ್ರಿಗಿಂತ ಓವರ್ ಆಗಿ ಕ್ವೆಶ್ಚನ್ ಕೇಳ್ತಿದ್ದೀರಾ? ಈ ಬ್ಯಾಂಕ್ ಫಾರ್ಮ್ ಅಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಇರೋದನ್ನ ನಾವು ಓದ್ದೆ ಹೇಗ್ ಸೈನ್ ಮಾಡ್ತೀವೋ ಅದೇ ರೀತಿ ಇದನ್ನ ಮುಗಿಸ್ಕೊಡೋದಕ್ಕಾಗೋದಿಲ್ವಾ ಅಂತ ಪೂಜಾ ಕೇಳ್ತಾಳೆ. ನಿಮ್ಮಿಂದ ಆಗೋದಿಲ್ಲ ಅಂತ ಅಂದ್ರೆ ಹೇಳಿ, ನಾನ್ ಬೇರೆ ಯಾರನ್ನಾದ್ರೂ ನೋಡ್ಕೊಳ್ತೀನಿ ಅಂತ ರೋಹಿಣಿ ಹೇಳಿದಾಗ, ಇಲ್ಲ, ಈ ಒಂದು ವಿಷಯದಲ್ಲಿ ಯಾರು ನಿಜವಾಗ್ಲೂ ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ, ಕೆಲವರು ಯಾಮಾರಿಸ್ಬಿಡ್ತಾರೆ ಅಂತ ಸುಬ್ಬ ಹೇಳಿದಾಗ, ಅಯ್ಯೋ ಇದ್ರಲ್ಲೂ ಸ್ಕ್ಯಾಮ್ ಇದ್ಯಾ ಅಂತ ಪೂಜಾ ಕೇಳ್ತಾಳೆ. ಏನೇ ಇದ್ರೂನು ನೀವ್ ನನ್ ಕಸ್ಟಮರು, ನಿಮ್ಗೆ ಯಾರಾದ್ರೂ ತೊಂದರೆ ಕೊಡ್ತಿದಾರೆ ಅಂದ್ರೆ ನಾನ್ ನೋಡ್ಕೊಂಡ್ ಸುಮ್ನೆ ಇರೋದಕ್ಕಾಗತ್ತಾ? ಅವನ್ ಫೋಟೋ ಮತ್ತೆ ಅವನ್ ನಂಬರ್ನ ಸೆಂಡ್ ಮಾಡಿ ಅವನೇನಾದ್ರು ಎತ್ತಬೇಕಾ ಅಂತ ಸುಬ್ಬ ಕೇಳಿದಾಗ, ಇಲ್ಲ ಆ ರೀತಿಯೇನೂ ಏನಿಲ್ಲ, ಅವ್ನ್ ನನ್ ಸುದ್ದಿಗ್ ಬರ್ಬಾರ್ದು, ಸ್ವಲ್ಪ ಬೆದರಿಸಿ ಕಳ್ಸಿದ್ರೆ ಸಾಕು ಅಂತ ರೋಹಿಣಿ ಹೇಳಿದಾಗ, ಆ ಕತ್ತೆ ಮುಖ ಇಟ್ಕೊಂಡು ಏನೋ ತನ್ನನ್ ತಾನೇ ದೊಡ್ಡ ಮನ್ಮತ ಅನ್ನೋ ರೀತಿ ಪೋಸ್ ಕೊಡ್ತಾನೆ, ಆ ಮುಖಕ್ಕೆ ಲೈಟ್ ಆಗಿ ಒಂದು ಕುರುಪ್ ಹಾಕಿ ಸಾಕು ಅಂತ ಪೂಜಾ ಹೇಳ್ತಾಳೆ. ಆಮೇಲೆ ಇದನ್ನ ನಾನೇ ಮಾಡೋದಕ್ಕೆ ಹೇಳಿದ್ದು ಅಂತ ಅವನ್ಗೆ ಗೊತ್ತಾಗ್ಬಾರ್ದು ಅಂತ ರೋಹಿಣಿ ಹೇಳ್ತಾಳೆ. ಅದೆಲ್ಲ ಏನು ಗೊತ್ತಾಗೋದಿಲ್ಲ, ನೀವು ಟೆನ್ಷನ್ ತಗೋಬೇಡಿ ಅಂತ ಸುಬ್ಬ ಹೇಳ್ತಾನೆ. ಸರಿ, ಇದಕ್ಕೆ ಅಮೌಂಟ್ ಎಷ್ಟಾಗತ್ತೆ ಅಂತ ರೋಹಿಣಿ ಕೇಳಿದಾಗ, ಹೆಲ್ಪ್ ಅಂತ ಕೇಳ್ತಾ ಇದೀರಾ, ಇದಕ್ಕೆಲ್ಲ ಯಾಕೆ ಕಾಸು? ಇನ್ಮೇಲೆ ಅವ್ನ್ ನಿಮ್ಗೆ ತೊಂದರೆ ಕೊಡೋದಿಲ್ಲ, ನೀವಿನ್ ಹೊರಡಿ ಅಂತ ಕಾಗೆ ಸುಬ್ಬ ಹೇಳ್ತಾನೆ. ಥ್ಯಾಂಕ್ಸ್ ಅಂತ ರೋಹಿಣಿ ಮತ್ತೆ ಪೂಜಾ ಅಲ್ಲಿಂದ ಹೊರಡ್ತಾರೆ. ಅಣ್ಣ, ಈ ಬಂದಿದ್ಲಲ್ಲ ಆ ಅಮ್ಮ, ಆ ಮೀನಾ ಇದ್ದಾಳಲ್ಲ, ಆ ಮೀನನ್ ಮನೇಲಿ ಇವಳು ಒಬ್ಬ ಸೊಸೆ ಅಂತ ಸುಬ್ಬನ ಚೇಲ ಹೇಳಿದಾಗ, ಹೌದು ಕಣೋ, ಆ ಸೂರ್ಯ ಇದಾನಲ್ಲ ಅವ್ರ ಅಣ್ಣನ್ ಹೆಂಡತಿ ಅಂತ ಕಾಗೆ ಸುಬ್ಬ ಹೇಳ್ತಾನೆ. ಅಲ್ಲಣ್ಣ, ದುಡ್ಡು ತಗೊಳ್ಳದೆ ಫ್ರೀಯಾಗಿ ಹೇಗಣ್ಣ ಇದನ್ನೆಲ್ಲ ಒಪ್ಕೊಂಡೆ ಅಂತ ಸುಬ್ಬನ್ ಚೇಲ ಕೇಳಿದಾಗ, ಏಯ್, ಆ ಸೂರ್ಯನ್ಗೆ ಏನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಈ ಮಂಜ ಬೇರೆ ಸರಿಯಾದ ಟೈಮ್ಗೆ ಕೈ ಕೊಟ್ಟ, ಅವನಂತೂ ಇನ್ಮೇಲೆ ಹೇಳಿದ ಮಾತನ್ನ ಕೇಳೋದಿಲ್ಲ, ಆ ಸೂರ್ಯನ್ಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಇವಳನ್ನ ಇಟ್ಕೊಂಡೇ ಮಾಡ್ಬೇಕು, ಅದಕ್ಕೆ ಕಣೋ ನಾನ್ ದುಡ್ಡು ತಗೊಳ್ಳಿಲ್ಲ ಅಂತ ಸುಬ್ಬ ಹೇಳ್ತಾನೆ. ಹೌದು ಅಣ್ಣ, ನೀನ್ ಹೇಳೋದು ನಿಜಾನೇ ಅಂತ ಸುಬ್ಬನ್ ಚೇಲ ಹೇಳಿದಾಗ, ಲವ್ ನೋಡ, ಆ ವ್ಯಕ್ತಿ ಫೋಟೋ ಫೋನ್ ನಂಬರ್ 2 ಕಳಿಸಿದಾರೆ, ಅವನಿಗೆ ಫೋನ್ ಮಾಡಿ ಅವನನ್ನ ಇಲ್ಲಿಗೆ ಬರೋ ಹಾಗೆ ಮಾಡು ಅಂತ ಸುಬ್ಬ ಹೇಳ್ತಾನೆ. ಸರಿ ಅಂತ ಸುಬ್ಬನ್ ಚೇಲ ಹೇಳ್ತಾನೆ. ಈ ಕಡೆ ಅಡಿಗೆ ಮನೆಯಲ್ಲಿ ಮೀನಾ ತಿಂಡಿ ರೆಡಿ ಮಾಡ್ತಿರ್ತಾಳೆ. ಅಲ್ಲಿಗೆ ಶ್ರುತಿ ಬರ್ತಾಳೆ. ಹಾಯ್ ಮೀನಾ ಅವರೇ ಅಂತ. ಹಾ ಬನ್ನಿ ಶ್ರುತಿ ಅವರೇ
ಬನ್ನಿ ಟೀ ಮಾಡ್ಕೊಡ್ಲಾ ಅಂತ ಮೀನಾ ಕೇಳ್ತಾಳೆ. ಬೇಡ ಮೀನಾ ಅವ್ರೆ. ಹೌದು, ಇವತ್ ನೀವು ಕುಕ್ ಮಾಡ್ತಿದ್ದೀರಾ ಅಂತ ಶ್ರುತಿ ಕೇಳ್ತಾಳೆ. ಹೌದು ಮಾಡ್ತಿದೀನಿ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಮುಗ್ದೋಗುತ್ತೆ, ತಿಂದ್ ಹೊರಡಿ ಅಂತ ಮೀನಾ ಹೇಳಿದಾಗ, ನಿನ್ನೆ ನೋಡ್ತಿದ್ದು ಒಂದು ಇಶ್ಶಿಗೆ ನೀವೆಲ್ಲಿ ಮೇಲೆ ಅಡ್ಗೆನೆ ಮಾಡೋದಿಲ್ವೇನೋ ಅಂತ ಅನ್ಕೊಂಡಿದ್ದೆ, ನಿಮ್ ಕೋಪ ಅಷ್ಟರಲ್ಲೇ ಹೊರಟೋಯ್ತಾ ಅಂತ ಶ್ರುತಿ ಕೇಳ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಶಾಂತಿ ಬರ್ತಾಳೆ. ಬಂದು ಆಚೆ ನಿಂತ್ಕೊಂಡು ಇವ್ರ ಮಾತುಗಳನ್ನ ಕೇಳಿಸ್ಕೊತಿರ್ತಾಳೆ. ಬೇರೆ ದಾರಿನೇ ಇಲ್ಲ ಶ್ರುತಿ ಅವರೇ, ಇಲ್ಲಿ ಕೋಪ ಮಾಡ್ಕೊಳ್ಳೋದಕ್ಕೂ ಒಂದ್ ಯೋಗ್ಯತೆ ಇರ್ಬೇಕು ಅಂತ ಮೀನಾ ಹೇಳ್ತಾಳೆ. ಏನ್ ಹೇಳ್ತಿದ್ದೀರಾ ಮೀನಾ ಅವರೇ, ನನ್ಗೊಂದು ಅರ್ಥ ಆಗ್ತಿಲ್ಲ ಅಂತ ಶ್ರುತಿ ಹೇಳಿದಾಗ, ಅವರು ಮಾತಾಡಿದಾಗ ನನಗೆ ಕೋಪ ಬಂತು, ಆದ್ರೆ ನನಗೋಸ್ಕರ ನೈಟ್ ಪೂರ್ತಿ ಹುಡುಕಿದಾರೆ, ಅದನ್ನ ನೆನೆಸ್ಕೊಂಡ್ರೇನೆ ನನ್ ಕೋಪ ಎಲ್ಲ ಹೊರಟೋಯ್ತು ಅಂತ ಮೀನಾ ಹೇಳಿದಾಗ, ಆದ್ರೂ ನೀವು ತುಂಬಾ ಸಾಫ್ಟ್ ಕ್ಯಾರೆಕ್ಟರ್ ಮೀನಾ ಅವ್ರೆ, ಇಷ್ಟು ಜಲ್ದಿ ಒಬ್ರನ್ನ ಕ್ಷಮಿಸ್ಬಿಡ್ತೀರಾ? ಕೆಲವರು ಗಂಡ ಹೆಂಡತಿ ಮಧ್ಯೆ ಜಗಳ ಬಂದ್ರೆ ಅವ್ರ ಅಮ್ಮನ ಮನೆಗೆ ಹೊರಟೋಗ್ಬಿಡ್ತಾರೆ, ನೀವು ಅದನ್ನು ಮಾಡ್ಲಿಲ್ಲ. ನನ್ನಿಂದಂತೂ ನಿಮ್ ರೀತಿ ಇರೋದಕ್ಕಾಗೋದಿಲ್ಲಪ್ಪ ಅಂತ ಶ್ರುತಿ ಹೇಳಿದಾಗ, ಯಾಕೆ ನೀವೇನ್ ಮಾಡ್ತಿದ್ರಿ, ನಿಮ್ಮನೆಗೆ ಹೊರಟೋಗ್ಬಿಡ್ತಿದ್ರಾ ಅಂತ ಮೀನಾ ಕೇಳಿದಾಗ, ನಾನ್ ಯಾಕೆ ನಮ್ಮನೆಗೆ ಹೋಗ್ಲಿ, ನನ್ ಕೋಪ ಬರೋ ರೀತಿ ರವಿ ಏನಾದ್ರು ಮಾಡ್ದ ಅಂದ್ರೆ ಹೋಗಿ ಅವನ್ ಮುಖನೇ ಸ್ಮ್ಯಾಶ್ ಮಾಡ್ಬಿಡ್ತೀನಿ ಅಂತ ಶ್ರುತಿ ಹೇಳ್ತಾಳೆ. ಆ ರೀತಿ ಹೇಳ್ತಿದ್ದಂಗೆ ಈ ಕಡೆ ಶಾಂತಿ, ಏನಪ್ಪ ಇವಳು ಈ ರೀತಿ ಹೇಳ್ತಿದ್ದಾಳೆ ಅಂತ ಹೇಳ್ಕೊಳ್ತಾಳೆ. ಸ್ವಲ್ಪ ದಿನ ಮೂಗಿಗೆ ಬ್ಯಾಂಡೇಜ್ ಹಾಕೊಂಡೆ ಓಡಾಡ್ಬೇಕು ಅವನು ಅಂತ ಶ್ರುತಿ ಹೇಳಿದಾಗ, ಅಯ್ಯೋ ಪಾಪಿ, ಇವಳು ನಂಬಿ ನನ್ ಮಗನ್ ಹೆಂಗಪ್ಪ ಇವಳ ಜೊತೆ ಬಿಡೋದು ಅಂತ ಶಾಂತಿ ಒಬ್ಬೊಬ್ಳೆ ಮಾತಾಡ್ಕೋತಿರ್ತಾಳೆ. ನಿಮ್ ರೀತಿ ನನ್ಗೆ ಸಾಫ್ಟ್ ಆಗಿರೋದಕ್ಕಂತೂ ಆಗೋದಿಲ್ಲಪ್ಪ, ಯಾರಾದ್ರೂ ನನ್ ಕೋಪ ಬರ್ಸಿದ್ರು ಅಂದ್ರೆ ನಾನ್ ಸುಮ್ನೆ ಎಲ್ಲ ಇರೋದಿಲ್ಲ ಅಂತ ಶ್ರುತಿ ಹೇಳಿದಾಗ, ಸರಿ ರವಿ ಅವ್ರಿಗೆ ನಿಂಕು ಕೊಡಿತೀನಿ ಅಂತ ಹೇಳಿದ್ರಿ, ಇದೇ ನಾನೇನಾದ್ರೂ ನಿಮಗ್ ಕೋಪ ಬರ್ಸಿದ್ರೆ ಏನ್ ಮಾಡ್ತಿದ್ರಿ ಅಂತ ಮೀನಾ ಕೇಳಿದಾಗ, ಶ್ರುತಿ ತನ್ನ ಕೈ ಬೆರಳುಗಳನ್ನ ತೋರಿಸಿ, ನೋಡಿದ್ರಲ್ಲ ಎಷ್ಟು ಶಾರ್ಪ್ ಆಗಿ ಉಗುರು ಬೆಳೆಸಿದೀನಿ ಅಂತ, ಹಂಗೆ ಪರ್ಚಾಕ್ಬಿಡ್ತೀನಿ ಅಂತ ಶ್ರುತಿ ಹೇಳಿದಾಗ, ಅಮ್ಮ ಬೇಡಪ್ಪ, ನಾನಂತ ನಿಮಗ್ ಕೋಪ ಬರ್ಸೋದಿಲ್ಲ ಅಂತ ಮೀನಾ ಹೇಳಿ ನಗ್ತಾಳೆ. ಅದನ್ ಕೇಳಿಸ್ಕೊಂಡು ಶಾಂತಿ ಖುಷಿ ಪಡ್ತಾಳೆ. ಸರಿ, ಇವಾಗ ಅತ್ತೆ ಏನಾದ್ರೂ ನಿಮ್ಗೆ ಕೋಪ ಬರೋ ರೀತಿ ಮಾಡಿದ್ರೆ ಏನ್ ಮಾಡ್ತೀರಾ ಅಂತ ಮೀನಾ ಕೇಳಿದಾಗ, ಶಾಂತಿ ಇನ್ನು ಹತ್ರಕ್ ಬಂದು ಕೇಳಿಸ್ಕೊಳ್ತಾಳೆ. ಅವರು ಆ ರೀತಿಯೆಲ್ಲ ಮಾತಾಡಿದ್ರು ಅಂದ್ರೆ ನಾನಂತೂ ಸುಮ್ನೆ ಇರೋದಿಲ್ಲ ಮೀನಾ ಅವ್ರೆ, ನನಗ್ ಮಾತಾಡೋದು ಹೇಳ್ಕೊಡ್ಬೇಕಾ, ನನ್ ಕೆಲ್ಸಾನೇ ಅದೇ ಅಲ್ವಾ, ಅವ್ರೇನಾದ್ರೂ ನನ್ ಕೈಗ್ ಸಿಕ್ಕಾಕೊಂಡ್ರು ಅಂದ್ಕೊಳ್ಳಿ, ಅಷ್ಟೇ ತಲೆ ಕೆರ್ಕೊಂಡ್ ಓಡೋಗ್ಬಿಡ್ಬೇಕು, ಆ ರೀತಿ ಮಾಡ್ತೀನಿ ಅಂತ ಶ್ರುತಿ ಹೇಳಿದಾಗ ಅದನ್ ಕೇಳಿಸ್ಕೊಂಡು ಶಾಂತಿ ಬೆಚ್ಚ ಬೀಳ್ತಾಳೆ. ಆಗ ಅದನ್ ಕೇಳಿಸ್ಕೊಂಡು ಮೀನಾ ನಗ್ತಿರ್ತಾಳೆ. ಸಮ್ಟೈಮ್ಸ್ ನಿಮ್ಮನ್ನ ಬೈಬೇಕಾದ್ರೆ ನನಗ್ ಅನಿಸುತ್ತಿತ್ತು, ಹೆಂಗಪ್ಪ ಈ ಮೀನಾ ಅವರು ಇಷ್ಟೊಂದು ಸೈಲೆಂಟ್ ಆಗಿದ್ದಾರೆ ಅಂತ. ನನ್ನಿಂದೆಲ್ಲ ನಿಮ್ ರೀತಿ ಇರೋದಿಕ್ಕೆ ಆಗೋದಿಲ್ಲಪ್ಪ, ನಾನೆಲ್ಲ ಭಯಂಕರವಾಗಿ ಅವ್ರಿಗೆ ಟಾರ್ಚರ್ ಕೊಟ್ಬಿಡ್ತಿದ್ದೆ. ಈ ಕಾರ್ಟೂನ್ ಅಲ್ಲಿ 2 ಕಿವಿಯಿಂದ ಸ್ಮೋಕ್ ಬರುತ್ತಲ್ಲ, ಅದೇ ತರ ಅತ್ತೆ ಕಿವಿಲಿ ಹೊಗೆ ಬರ್ಬೇಕು, ಅಲ್ಲಿವರೆಗೂ ಕಿರ್ಚ್ಕೊಂಡು ಬಡ್ಕೊಳ್ತಿದ್ದೆ ಅಂತ ಶ್ರುತಿ ಹೇಳಿದಾಗ ಅದನ್ ಕೇಳಿ ಮೀನಾ ನಗ್ತಿರ್ತಾಳೆ. ಅಯ್ಯಯ್ಯೋ, ಮಾಡಿದ್ರು ಮಾಡ್ತಾಳೆ ಇವಳು ಅಂತ ಶಾಂತಿ ಹೇಳ್ಕೊಳ್ತಿರ್ತಾಳೆ. ಅಷ್ಟ್ ಮಾತಾಡಿನೂ ಏನು ಆಗಿಲ್ಲ ಅಂತ ಅನ್ಕೊಳ್ಳಿ, ಅದಕ್ಕಿನ್ನ ದೊಡ್ಡದಾಗಿ ಅತ್ತೆಗೆ ಏನಾದ್ರೂ ಮಾಡ್ಬಿಡ್ತಿದ್ದೆ ಅಂತ ಶ್ರುತಿ ಹೇಳಿದಾಗ, ಏನ್ ಮಾಡ್ತೀರಾ ಅಂತ ಮೀನಾ ಕೇಳ್ತಾಳೆ. ಆಗ ಶ್ರುತಿ, ಇಲ್ಲಿ ಈ ಸೌಟ್ ಇದೆಯಲ್ಲ, ಇದನ್ ಹಂಗೆ ತಗೊಂಡು ಚೆನ್ನಾಗಿ ಬಿಸಿ ಮಾಡಿ ಹಂಗೆ ದೊಡ್ಡದಾಗಿ ಅವ್ರ ಬಾಯಿಗೆ ಎಕ್ಸ್ ಟೈಪ್ ಅಲ್ಲಿ ಸುಟ್ಬಿಡ್ತೀನಿ ಅಂತ ಶ್ರುತಿ ಹೇಳ್ತಾಳೆ. ಅಯ್ಯಯ್ಯೋ, ಏನ್ ಈ ರೀತಿ ಎಲ್ಲ ಹೇಳ್ತಿದ್ದೀರಾ ಶ್ರುತಿ ಅವರೇ ಅಂತ ಮೀನಾ ಹೇಳಿದಾಗ ಶ್ರುತಿ ಬಿದ್ದು ಬಿದ್ದು ನಗ್ತಿರ್ತಾಳೆ. ಅಷ್ಟರಲ್ಲಿ ಇವ್ರು ಇನ್ನು ಏನ್ ಮಾತಾಡ್ಕೊಂಡ್ಬಿಡ್ತಾರ ಅಂತ ಭಯ ಬಿದ್ದು ಶಾಂತಿ ಒಳಗಡೆ ಬರ್ತಾಳೆ. ಶ್ರುತಿಮಾ, ಇಲ್ಲೇನಮ್ಮ ಮಾಡ್ತಿದ್ಯಾ ಅಂತ ಶಾಂತಿ ಕೇಳಿದಾಗ, ಬನ್ನಿ ಅತ್ತೆ, ಇವಾಗ ತಾನೇ ನಿಮ್ ಬಗ್ಗೆನೆ ಮಾತಾಡ್ತಿದ್ವಿ ಅಂತ ಶ್ರುತಿ ಹೇಳ್ತಾಳೆ. ಹೌದಾ, ಏನ್ ಮಾತಾಡಿದ್ರಮ್ಮ ಅಂತ ಶಾಂತಿ ಕೇಳಿದಾಗ, ಏನೂ ಇಲ್ಲ ಅತ್ತೆ, ಸುಮ್ನೆ ಫನ್ನಿಯಾಗಿ ಮಾತಾಡ್ತಿದ್ವಿ. ಅಯ್ಯೋ, ನನ್ಗೆ ಟೈಮ್ ಆಗೋಯ್ತು, ನಾನಿನ್ ಬರ್ತೀನಿ ಅತ್ತೆ ಅಂತ ಹೇಳಿ ಅಲ್ಲಿಂದ ಶ್ರುತಿ ಹೊರಡ್ತಾಳೆ. ಏನೇ ನಾಜಕುಮಾರಿ, ನೀನ್ ಕೈ ಚಳಕ ತೋರಿಸ್ತಿದ್ಯೇನೆ ಅಂತ ಶಾಂತಿ ಕೇಳಿದಾಗ, ಹೌದು ಅತ್ತೆ, ಅಡ್ಗೆ ಮಾಡ್ತಿದೀನಿ, ಇವತ್ತು ತಿಳಿಸಾರು ಅಂತ ಮೀನಾ ಹೇಳ್ತಾಳೆ. ಕೊಬ್ಬಾಗ್ ಮಾತಾಡ್ತಿದ್ಯೇನೆ ಅಂತ ಶಾಂತಿ ಕೇಳಿದಾಗ, ಏನಾಯ್ತತ್ತೆ ಅಂತ ಸಡನ್ ಆಗಿ ಮೀನಾ ತಿರುಗ್ತಾಳೆ. ನೀನ್ ಮಾತಾಡಿದನ್ನೆಲ್ಲ ನಾನ್ ಕೇಳಿಸ್ಕೊಂಡೆ ಕಣೆ, ಏನೇ ಅವಳನ್ನ ನನ್ ವಿರುದ್ಧವಾಗಿ ಎತ್ಕಡ್ತಾ ಇದ್ಯಾ ಅಂತ ಶಾಂತಿ ಕೇಳಿದಾಗ, ಹಾಗಾದ್ರೆ ನೀವು ಏನು ಗೊತ್ತಿಲ್ದಿರೋ ರೀತಿ ಬಂದ್ ಮಾತಾಡಿದ್ರ ಅತ್ತೆ
ಅಂತ ಮೀನಾ ಕೇಳ್ತಾಳೆ. ಓಹೋ, ನಿನ್ಗೆ ಸಪೋರ್ಟಿಗೆ ಬರ್ಲಿ ಅಂತ ಜನಗಳನ್ನ ಜೊತೆಗ್ ಸೇರಿಸ್ಕೊಳ್ತಾ ಇದ್ಯಾ? ನನ್ ವಿರುದ್ಧವಾಗಿ ಅವಳನ್ನ ಎತ್ಕಟ್ಟಿ ನಮ್ ಮಧ್ಯೆನೆ ಜಗಳ ತಂದಿಕ್ಬೇಕು ಅಂತಿದ್ಯೇನೆ. ಅದಕ್ಕೆ ಅಲ್ವೇನೆ ನನ್ ಹೆಸರನ್ನ ನೀನ್ ಅವಳ ಹತ್ರ ಹೇಳಿದ್ದು. ಅವಳು ಬೇರೆ ಸುಟ್ಟು ಬಿಡ್ತೀನಿ ಸೌಟನಿ ಅಂತಾಳೆ ಅಂತ ಶಾಂತಿ ಕೇಳಿದಾಗ, ಅತ್ತೆ ಅವ್ರೇನೋ ಸುಮ್ನೆ ತಮಾಷೆಗೆ ಹೇಳಿದ್ರು ಅತ್ತೆ ಅಂತ ಮೀನಾ ಹೇಳ್ತಾಳೆ. ಏನೇ ಅತ್ತೆಗೆ ಬೇರೆ ಹಾಕೋದು ನಿಮ್ಗೆ ತಮಾಷೆ ಏನೇ? ಅವಳು ಏನು ಹೇಳಿರ್ಲಿಲ್ಲ, ಆದ್ರೆ ನೀನೇ ಬೇಕು ಅಂತ ನನ್ ಬಗ್ಗೆ ಅವಳ ಹತ್ರ ಮಾತಾಡ್ದೆ, ಅದಕ್ಕೆ ಅವಳ ಆ ರೀತಿ ಹೇಳಿದ್ದು. ನಮ್ಮಿಬ್ರನ್ನು ಸಪ್ರೇಟ್ ಮಾಡಿ ಅವಳನ್ನ ನಿನ್ ಕೈ ಒಳಗಡೆ ಹಾಕೋಬೇಕು ಅಂತಿದ್ಯೇನೆ ಅಂತ ಶಾಂತಿ ಕೇಳ್ತಾಳೆ. ಅತ್ತೆ ನಾವು ಮಾಮೂಲಿಯಾಗಿ ಮಾತಾಡ್ತಾ ಇದ್ದಿದ್ದು, ನೀವ್ ಹೇಳ್ದಂಗೆ ನನ್ಗೇನು ಬರೋದಿಲ್ಲ ಆ ರೀತಿ ಮಾಡೋದಿಕ್ಕೆ ಅಂತ ಮೀನಾ ಹೇಳ್ತಾಳೆ. ಹೌದು ಕಣೆ, ನಿನ್ ಬಗ್ಗೆ ನನ್ಗೆ ಚೆನ್ನಾಗ್ ಗೊತ್ತಿದೆ ಅಂತ ಶಾಂತಿ ಹೇಳ್ತಾಳೆ. ಸರಿ ಅತ್ತೆ, ಇವಾಗ ಮಜ್ಜಿಗೆ ಕೊಡ್ಲಾ? ಹೊಟ್ಟೆ ಸ್ವಲ್ಪ ತಣ್ಣಗಾಗತ್ತೆ ಅಂತ ಮೀನಾ ಹೇಳ್ತಾಳೆ. ಏನೇ ನನ್ಗೆ ಕಿಂಡಲ್ ಮಾಡ್ತಿದ್ಯಾ? ನನ್ಗೇನು ಬೇಡ, ನಿನ್ನ ವಿಚಾರಿಸ್ಕೊಳ್ಳೋ ಟೈಮಲ್ಲಿ ವಿಚಾರಿಸ್ಕೊಳ್ತೀನಿ ಅಂತ ಶಾಂತಿ ಅಲ್ಲಿಂದ ಹೊರಡ್ತಾಳೆ. ಮೀನಾ ಅಡ್ಗೆ ಮಾಡ್ತಿರ್ತಾಳೆ. ಈ ಕಡೆ ಸುಬ್ಬನ ಆಫೀಸ್ಗೆ ದಿನೇಶ ಬರ್ತಾನೆ. ಆಗ ಸುಬ್ಬನ ಚೇಲ, ಯಾರ್ ನೀವು ಅಂತ ಕೇಳಿದಾಗ, ಇಲ್ಲಿ ಸುಬ್ಬ ಅಂದ್ರೆ ಯಾರು, ಮುಖ್ಯವಾದ ಮಾತಾಡ್ಬೇಕು ಅಂತ ನನಗೆ ಬರೋದಕ್ಕೆ ಹೇಳಿದ್ರು ಅಂತ ದಿನೇಶ ಹೇಳಿದಾಗ, ಸುಬ್ಬನ ಚೇಲ ದಿನೇಶನ್ ನೋಡಿ, ಓ ನೀವಾ? ಹೌದು, ಅಣ್ಣ ವೆಯ್ಟ್ ಮಾಡ್ತಿದಾರೆ ನಿಮ್ಗೋಸ್ಕರನೇ ಅಂತ ಸುಬ್ಬನ ಚೇಲ ಹೇಳ್ತಾನೆ. ಹೌದು, ನಮ್ಮ ಅಣ್ಣನೇ ನಿಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅಂತ ಸುಬ್ಬನ ಚೇಲ ಹೇಳಿದಾಗ, ನಿಮ್ಮಣ್ಣ ನನಗೋಸ್ಕರ ಯಾಕೆ ವೆಯ್ಟ್ ಮಾಡ್ಬೇಕು? ಹೌದು, ಈ ಸುಬ್ಬ ಯಾರು ಅಂತ ದಿನೇಶ ಕೇಳಿದಾಗ, ಅದು ನಮ್ಮ ಅಣ್ಣನೇ, ಬನ್ನಿ ಒಳಗಡೆ ಹೋಗೋಣ ಅಂತ ಸುಬ್ಬನ ಚೇಲ ಕರ್ಕೊಂಡು ಹೋಗ್ತಾನೆ. ಅಣ್ಣ ಬಂದಿದ್ದಾರೆ ನೋಡೋಣ ಅಂತ ಸುಬ್ಬನ ಚೇಲ ಹೇಳಿದಾಗ ಸುಬ್ಬ ದಿನೇಶನ ನೋಡ್ತಾನೆ. ದಿನೇಶ ಸುಬ್ಬನ ಮುಂದೆ ಕಾಲ್ ಮೇಲ್ ಕಾಲ್ ಹಾಕೊಂಡು ಕುತ್ಕೊಳ್ತಾನೆ. ನೀವೇನ ಸುಬ್ಬ ಅಂದ್ರೆ? ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು, ದುಡ್ಡಿನ ಮ್ಯಾಟ್ರು ಅಂತ ಎಲ್ಲ ಹೇಳಿದ್ರಿ ಅಂತ ದಿನೇಶ ಹೇಳಿದಾಗ, ಹೌದು ಅಂತ ಸುಬ್ಬ ಹೇಳ್ತಾನೆ. ಹೌದು, ನೀವೇನೋ ಫೈನಾನ್ಷಿಯರ್ ಅಂತ ಹೇಳಿದ್ರು, ಏನಾದ್ರೂ ದುಡ್ಡು ಕೊಡ್ತೀರಾ ಅಂತ ದಿನೇಶ ಕೇಳಿದಾಗ, ಹೌದು ಕೊಡೋದಕ್ಕೆ ಕರ್ದಿರೋದು ಅಂತ ಕಾಗೆ ಸುಬ್ಬ ಹೇಳ್ತಾನೆ. ಓ ಹೌದಾ, ನಾನೇ ಮದ್ವೆ ಖರ್ಚಿಗೆ ಎಲ್ಲಾದ್ರೂ ಸಾಲ ಮಾಡೋಣ ಅಂತಿದ್ದೆ. ಎಷ್ಟು ಬಡ್ಡಿ ಆದ್ರೂ ಪರವಾಗಿಲ್ಲ, ಕೊಡೋದಕ್ಕೆ ಬೇರೆಯವ್ರಿದ್ದಾರೆ, ಕೊಡಿ ಪರವಾಗಿಲ್ಲ ಅಂತ ದಿನೇಶ ಹೇಳ್ತಾನೆ. ಆಗ ಸುಬ್ಬ ಎದ್ದು ಬಂದು ದಿನೇಶನ್ಗೆ ಚೆನ್ನಾಗಿ ಹೊಡಿತಾನೆ. ಏನ್ರಿ ಇದು, ದುಡ್ಡು ಕೊಡ್ತೀನಿ ಅಂತ ಕರೆದ್ಬಿಟ್ಟು ಈ ರೀತಿ ಹೊಡಿತಿದ್ದೀರಾ ಅಂತ ದಿನೇಶ ಕೇಳಿದಾಗ, ಏನೋ ನೀನೇನ್ ದೊಡ್ಡ ರೌಡಿ ಏನೋ ಅಂತ ಕಾಗೆ ಸುಬ್ಬ ಕೇಳ್ತಾನೆ. ನಾನೇನು ರೌಡಿ ಅಲ್ಲ, ನಾನು ಎಜುಕೇಟೆಡ್ ಪರ್ಸನ್, ತುಂಬಾ ಓದಿದೀನಿ ಅಂತ ದಿನೇಶ ಹೇಳ್ತಾನೆ. ಏಯ್, ಓದಿರೋರು ಮಾಡೋ ಕೆಲ್ಸ ಮಾಡ್ತಿದ್ಯಾನೋ ನೀನು ಅಂತ ಕಾಗೆ ಸುಬ್ಬ ಕೇಳಿದಾಗ, ನೀವೇನ್ ಹೇಳ್ತಾ ಇದ್ದೀರಾ, ನನ್ಗೊಂದು ಅರ್ಥ ಆಗ್ತಿಲ್ಲ, ನೀವು ಯಾರನ್ನು ಅನ್ಕೊಂಡು ನನ್ನ ಹತ್ರ ಮಾತಾಡ್ತಾ ಇದ್ದೀರಾ ಅಂತ ದಿನೇಶ ಹೇಳ್ತಾನೆ. ಹೌದು ಕಣೋ, ನೀನು ಮಾಮೂಲಿಯವನಲ್ಲ, ನೀನ್ ಬೇರೆಯವ್ರ ತರ ಅಂತ ನನಗೂ ಗೊತ್ತು, ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯೇನೋ ನೀನು ಅಂತ ಮತ್ತೆ ದಿನೇಶನ್ ಹೊಡಿತಾನೆ ಕಾಗೆ ಸುಬ್ಬ. ಏಯ್ ಇರಪ್ಪ, ನಾನೇ ಯಾವಾಗಪ್ಪ ಬ್ಲ್ಯಾಕ್ ಮೇಲ್ ಮಾಡ್ದೆ, ನೀವ್ ಯಾರು ಅಂತಾನೆ ನನಗ್ ಗೊತ್ತಿಲ್ಲ ಅಂತ ದಿನೇಶ ಹೇಳಿದಾಗ, ಅದೇಂಗೋ ಗೊತ್ತಿಲ್ಲ ಅಂತ ಹೇಳ್ತೀಯಾ ಅಂತ ಕಾಗೆ ಸುಬ್ಬ ಕೇಳ್ತಾನೆ. ನಿಜವಾಗ್ಲು ನೀವ್ ಯಾರು ಅಂತ ಗೊತ್ತಿಲ್ಲ ಅಂತ ದಿನೇಶ ಹೇಳಿದಾಗ, ನೀನ್ ಕಣ್ಮುಂದೆನೆ ನಿಂತಿದ್ದೀನಲ್ಲೋ, ಅದ್ಹೇಗೋ ನನ್ ಗೊತ್ತಿಲ್ಲ ಅಂತ ಹೇಳ್ತೀಯಾ ಅಂತ ಕಾಗೆ ಸುಬ್ಬ ಕೇಳ್ತಾನೆ. ನೋಡಿ, ನೀವು ಬೇಕು ಅಂತಾನೆ ನನ್ನನ್ನ ಕೆಣಕ್ತಾ ಇದ್ದೀರಾ ಅಂತ ದಿನೇಶ ಹೇಳಿದಾಗ, ಏಯ್ ನನ್ನ ನೋಡಿದ್ರೆ ನಿನ್ಗೆ ಸುಮ್ನೆ ಕೆಣಕೋರ್ ತರ ಕಾಣಿಸ್ತಾರೇನೋ, ಬ್ಲ್ಯಾಕ್ ಮೇಲ್ ಮಾಡಿ ಜನಗಳನ್ನ ಹೆದರ್ಸ್ತೀಯಂತೆ ಅಂತ ಕಾಗೆ ಸುಬ್ಬ ಮತ್ತೆ ದಿನೇಶನ್ಗೆ ಚೆನ್ನಾಗಿ ಹೊಡಿತಾನೆ. ದಿನೇಶ ಕಾಗೆ ಸುಬ್ಬನ ತಳ್ಳಿ ಅಲ್ಲಿಂದ ಓಡ್ ಹೊರಟೋಗ್ತಾನೆ. ಏಯ್ ಹಿಡ್ಕೊಳ್ಳೋ ಅವನನ್ನ ಅಂತ ಕಾಗೆ ಸುಬ್ಬ ತನ್ನ ಚೇಲಗಳಿಗೆ ಹೇಳ್ತಾನೆ. ದಿನೇಶ ಅವ್ರನ್ನೆಲ್ಲಾರನ್ನು ತಳ್ಳಿ ತನ್ನ ಗಾಡಿ ತಗೊಂಡು ಅಲ್ಲಿಂದ ಜಾಗ ಖಾಲಿ ಮಾಡ್ತಾನೆ. ಆದ್ರೂ ಸುಬ್ಬ ಮತ್ತೆ ಅವನ ಚೇಲಗಳು ಬಿಡದೆ ಅವನನ್ನ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ದಿನೇಶ ಅವ್ರ ಹಿಂದೆ ಬರೋದನ್ನ ನೋಡ್ಕೊಂಡು ಇನ್ನು ಫಾಸ್ಟ್ ಆಗಿ ಹೋಗ್ತಿರ್ತಾನೆ. ಆದ್ರೂ ಕಾಗೆ ಸುಬ್ಬ ಮತ್ತೆ ಅವನ ಚೇಲ ಇಬ್ರು ಅವನ್ ಹಿಂದೆನೆ ಹೋಗ್ತಿರ್ತಾರೆ. ಈ ಕಡೆಯಿಂದ ಸೂರ್ಯ ಮತ್ತೆ ಚೇತನ ಇಬ್ರು ಗಾಡಿಲ್ ಬರ್ತಿರ್ತಾರೆ. ಹಾಗಾದ್ರೆ ಅತ್ತಿಗೆಗೆ ನಿನ್ ಮೇಲಿರೋ ಕೋಪ ಎಲ್ಲ ಹೊರಟೋಯ್ತು ಅಂತ ಅನ್ಸುತ್ತೆ ಅಂತ ಚೇತನ ಹೇಳಿದಾಗ, ಅಯ್ಯೋ ನೀನೊಬ್ಬ ಸುಮ್ನೆ ಇರೋ, ಅವಳು ಕೋಪನೆ ಮಾಡ್ಕೊಂಡಿಲ್ವಂತೆ, ಅವಾಗ್ಲೇ ಮರ್ತೋಗ್ಬಿಟ್ಟಿದ್ದಾಳೆ, ನಾನೇ ಏನೇನೋ ಯೋಚನೆ ಮಾಡ್ಕೊಂಡು ನೈಟ್ ಪೂರ್ತಿ ಹುಡುಕಿರೋದು ಅಂತ ಸೂರ್ಯ ಹೇಳ್ತಾನೆ. ಅದು ಸರಿನೇ, ಆದ್ರೂ ನೀನು ಅತ್ತಿಗೆ ಮೇಲೆ ಎಷ್ಟೊಂದ್ ಪ್ರೀತಿ ಇಟ್ಕೊಂಡಿದ್ಯಾ ಅಂತ ನೆನ್ನೆ ನೋಡಿ ಗೊತ್ತಾಗೋಯ್ತು ಕಣೋ ಅಂತ
ಚೇತನ ಹೇಳಿದಾಗ ಏ ಹೋಗ ಅಂತ ಸೂರ್ಯ ಹೇಳ್ತಾನೆ. ಅದನ್ ಕೇಳಿ ಚೇತನ ನಗ್ತಾನೆ. ಏಯ್ ಏನೋ ಇದು ನಾಚ್ಕೊಳ್ತಿದ್ಯಾ ಅಂತ ಚೇತನ ಹೇಳಿದಾಗ ಏಯ್ ಚೇತು ಸುಮ್ನೆ ಇರೋ ಅಂತ ಸೂರ್ಯ ಹೇಳ್ತಾನೆ. ಆದ್ರೂ ಚೇತನ ಸೂರ್ಯನಿಗೆ ಕಚಗುಳಿ ಕೊಡ್ತಾ ಇರ್ತಾನೆ. ಈ ಕಡೆ ದಿನೇಶ ಅವ್ರು ಹಿಂದೆ ಬರೋದನ್ನ ನೋಡ್ಕೊಂಡು ಈ ಕಡೆ ದಾರಿಲ್ ಹೋಗೋ ಅಜ್ಜಿಗೆ ಆಕ್ಸಿಡೆಂಟ್ ಮಾಡ್ಬಿಡ್ತಾನೆ. ಅಷ್ಟ್ರಲ್ಲಿ ಅಲ್ಲಿಗೆ ಸೂರ್ಯ ಬರ್ತಾನೆ. ನೋಡೋ ಹಂಗೆ ಗುದ್ಬಿಟ್ಟು ಹಂಗೆ ಹೋಗ್ತಾ ಇದ್ದಾನೆ. ಏ ಚೇತನ ನೀನ್ ಇಲ್ಲಿ ಅಜ್ಜಿ ನೋಡ್ಕೊ, ಅವ್ನ್ ಹಿಡ್ಕೊಂಡ್ ಬರ್ತೀನಿ ಅಂತ ಸೂರ್ಯ ಅವನ ಹಿಂದೆನೆ ಹೋಗ್ತಾನೆ. ಸೂರ್ಯ ಅವನ ಹಿಂದೆ ಫಾಲೋ ಮಾಡೋದನ್ನ ನೋಡಿ ಕಾಗೆ ಸುಬ್ಬನು ಅವನ ಹಿಂದೆನೆ ಹೋಗ್ತಾನೆ. ಸೂರ್ಯ ದಿನೇಶನ್ನ ಓವರ್ಟೇಕ್ ಮಾಡಿ ಅವನ್ ಗಾಡಿನ ನಿಲ್ಸಿ ದಿನೇಶನ್ನ ಹಿಡ್ಕೊಂಡು ಚೆನ್ನಾಗಿ ಹೊಡಿತಾನೆ. ಗಾಡಿಲಿ ಗುದ್ಬಿಟ್ಟು ಅಜ್ಜಿನ ಹಂಗೆ ಹೋಗ್ತಿದ್ಯಾ ಅಂತ ಅನ್ಬಿಟ್ಟು ಚೆನ್ನಾಗಿ ಹಿಡ್ಕೊಂಡು ದಿನೇಶನ್ಗೆ ಹೊಡಿತಾನೆ. ಸಾರಿ ಸರ್ ಅಂತ ದಿನೇಶ ಎಷ್ಟ್ ಹೇಳಿದ್ರು ಸೂರ್ಯ ಕೇಳದೆ ಚೆನ್ನಾಗಿ ಹೊಡಿತಾನೆ. ಸೂರ್ಯ ದಿನೇಶಂಗ್ ಹೊಡಿಯೋದನ್ನ ಕಾಗೆ ಸುಬ್ಬ ದೂರದಲ್ಲಿ ನಿಂತ್ಕೊಂಡು ನೋಡ್ತಿರ್ತಾನೆ. ಏನಣ್ಣ ಸೂರ್ಯ ಆ ವ್ಯಕ್ತಿಗೆ ಹಂಗ್ ಹೊಡಿತಿದ್ದಾನೆ ಅಂತ ಸುಬ್ಬನ ಚೀಲ ಕೇಳಿದಾಗ ನೀನ್ ಸುಮ್ನೆ ನೋಡ್ತಾ ಇರೋ ಅವ್ನ್ ಹೊಡಿಯೋದನ್ನ, ನೀನ್ ಸೈಲೆಂಟ್ ಆಗಿ ನಿಂತ್ಕೊಳ್ಳೋ ಅಂತ ಸುಬ್ಬ ಹೇಳ್ತಾನೆ. ಅಷ್ಟ್ರಲ್ಲಿ ಅಲ್ಲಿಗೆ ಪೊಲೀಸ್ ವ್ಯಾನ್ ಬರುತ್ತೆ. ಏಯ್ ಏನೋ ನಡೀತಾ ಇದೆ ಇಲ್ಲಿ, ನಿಲ್ಸ ಅವ್ನಿಗೆ ಹೊಡೆಯೋದನ್ನ ಅಂತ ಪೊಲೀಸ್ ಹೇಳಿದಾಗ ಸರ್ ಒಳ್ಳೆ ಟೈಮ್ಗೆ ಬಂದಿದ್ದೀರಾ, ಬನ್ನಿ ಸರ್, 4 ಜನ ಓಡಾಡೋ ಜಾಗದಲ್ಲಿ ವಯಸ್ಸಾಗಿರೋ ಅಜ್ಜಿನೇ ಗುದ್ಬಿಟ್ಟು ಬಂದು ಹಂಗೇನೆ ಗಾಡಿ ನಿಲ್ಲಿಸ್ದಿರ ಬಂದ್ಬಿಟ್ಟವನೆ ನೋಡಿ ಸರ್ ಅಂತ ಸೂರ್ಯ ಹೇಳ್ತಾನೆ. ಹೌದು, ಈ ಏರಿಯಾದಲ್ಲಿ ಯಾರಿಗೂ ಆಕ್ಸಿಡೆಂಟ್ ಆಗಿದೆ ಅಂತ ಕಂಟ್ರೋಲ್ ರೂಮ್ ಇಂದ ಫೋನ್ ಬಂದಿತ್ತು ಅಂತ ಪೊಲೀಸ್ ಹೇಳಿದಾಗ ಹೌದು ಸರ್ ಇವನೇ ಅದು ಅಂತ ಸೂರ್ಯ ಹೇಳ್ತಾನೆ. ಹೌದು ನೀನನ್ ಎಲ್ಲೋ ನೋಡಿದೀನಲ್ಲ ಅಂತ ಸೂರ್ಯ ಹೇಳ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.